ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಭವ್ಯವಾದ, ಅತಿ ನೂತನವಾದ, ಅತಿ ಪುರಾತನವಾದ, ಪರಮ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಪರಂಪೂಜ್ಯ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಪರಮಹಂಸ ಪರಿವ್ರಾಜಕಾಚಾರ್ಯ ಜಗದ್ಗುರು ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಸೌಂದರ್ಯ ಲಹರಿಯ ಅದ್ಭುತವಾದ ವರ್ಣನೆಯನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. 42ನೇ ಶ್ಲೋಕದಿಂದ ಮೊದಲಾಗಿ ಭಗವತ್ಪಾದರು ಜಗನ್ಮಾತೆಯ ಪ್ರತಿಯೊಂದು ಅಂಗದ ವರ್ಣನೆಯನ್ನು ಮಾಡಿದ್ದಾರೆ. ಹಲವು ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಕಣ್ಣುಗಳಿಗೆ ಅತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕಂಠಾದ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂತ ಹೇಳಿ, ಕಂಠದಿಂದ ಕೆಳಗಡೆ, ಕಂಠ ಅಧ, ಕಟಿವರೆಗೆ, ಸೊಂಟದವರೆಗೆ, ಇದಕ್ಕೆ ಹೆಸರು ಮಧ್ಯಕೂಟ, ಮಧ್ಯಮಕೂಟ ಅಥವಾ ಮಧ್ಯಕೂಟ. ನಾವು ಲಲಿತಾ ಸಹಸ್ರನಾಮದಲ್ಲಿ ಇದನ್ನು ವಾಗ್ಭವಕೂಟ, ಮಧ್ಯಮಕೂಟ ಅಂತ ಕಲಿತಿದ್ದೇವೆ. ಈ ಮಧ್ಯಮಕೂಟದ ಬಗ್ಗೆ ಈ ಕೆಲವು ಶ್ಲೋಕಗಳಲ್ಲಿ ಆದಿಶಂಕರಾಚಾರ್ಯರು ವರ್ಣಿಸ್ತಾ ಇದ್ದಾರೆ. ಯಾರು ಕೂಡ ಇದನ್ನು ಒಂದು ಅಸಹ್ಯ ಭಾವನೆಯಿಂದ ಸ್ವೀಕಾರ ಮಾಡದೆ ಪ್ರತಿಯೊಂದು ಅಂಗವನ್ನು ಕೂಡ, ರಹಸ್ಯವಾದ ಅಂಗವನ್ನೂ ಕೂಡ ಹೇಗೆ ಒಂದು ಪೂಜನೀಯವಾದ ಭಾವನೆಯಿಂದ ಆದಿಶಂಕರಾಚಾರ್ಯರು ವರ್ಣಿಸಿದ್ದಾರೆ, ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲ ಅಂದರೆ ಅಸಹ್ಯ ಪಟ್ಟುಕೊಂಡ್ರೆ ಅದರಿಂದ ನಮಗೇನು ಪ್ರಯೋಜನ ಇಲ್ಲ. ಅವರಿಗೇನು ಕೆಟ್ಟದಾಗೋದಿಲ್ಲ, ಆದರೆ ಅದರಿಂದ ನಮಗೆ ಯಾವ ಪ್ರಯೋಜನವೂ ಆಗೋದಿಲ್ಲ. ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು, ನಿರ್ಮಲವಾಗಿರಬೇಕು. ಆ ಮನಸ್ಸಿನಿಂದ, ಆ ದೃಷ್ಟಿಕೋನದಿಂದ ನೋಡಿದಾಗ ಓಹೋ, ಎಷ್ಟು ಪೂಜನೀಯವಾದದ್ದು, ಪೂಜ್ಯವಾದ ಅಂಗ, ಪ್ರತಿಯೊಂದು ಅಂಗವನ್ನು ಕೂಡ ಪೂಜನೀಯವಾದ ಭಾವನೆಯಿಂದ ನೋಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. 75ನೇ ಶ್ಲೋಕದವರೆಗೆ ನೋಡಿದೆವು. ಸ್ತನಗಳ ವರ್ಣನೆಯನ್ನು ಮತ್ತೆ ಹಲವಾರು ಶ್ಲೋಕಗಳಲ್ಲಿ ನಾನಾ ರೀತಿಯಾಗಿ ಭಗವತ್ಪಾದರು ಮಾಡಿದ್ದಾರೆ. ನಾವು ಒಬ್ಬಳು ತಾಯಿ ಎದೆ ಹಾಲನ್ನು ಮಗುವಿಗೆ ಉಣಿಸುತ್ತಾ ಇರುವ ತಾಯಿಯನ್ನು ನೋಡಿದಾಗ, ಆ ದೃಶ್ಯವನ್ನ ನೋಡದೇ ಇದ್ರೂ ಕೂಡ ದೃಶ್ಯವನ್ನ ಒಂದು ಮನಸ್ಸಿನಲ್ಲಿ ಚಿತ್ರೀಕರಣಿಸಿಕೊಂಡಾಗ ನಮ್ಮಲ್ಲಿ ಉದ್ಭವವಾಗುವ ಭಾವನೆಗಳು ಯಾವುದು? ಮಾತೃತ್ವ, ಮಾತೆಯ ಮಮತೆ. ಮಗು ಕೂಡ ನೋಡಿ, ಹಾಲು ಕುಡಿತಿರ್ಬೇಕಿದ್ರೆ ಆಗಾಗ ನಿಲ್ಲಿಸಿ ಅಮ್ಮನ ಮುಖ ನೋಡತ್ತೆ. ಸಂತೋಷದಿಂದ ಬಾಯಲ್ಲೆಲ್ಲ ಹಾಲು ಸುರಿತಾ ಇರತ್ತೆ. ಆದರೂ ಕೂಡ ಒಂದು ಸಲ ನಿಲ್ಲಿಸಿ, ಹಾಲು ಕುಡಿಯೋದನ್ನು ನಿಲ್ಲಿಸಿ ಅಮ್ಮನ ಮುಖ ನೋಡಿ ಅಮ್ಮ ಸಂತೋಷದಲ್ಲಿದ್ದಾಳ, ಅದನ್ನು ನೋಡಿ ತಾನು ಸಂತೋಷ ಪಡತ್ತೆ ಮಗು. ಮತ್ತೆ ಮುಂದುವರಿಸುತ್ತೆ ಹಾಲು ಕುಡಿಯೋದನ್ನು. ಇದು ನಾವು ಅನುಭವಿಸಿರ್ಬೋದು, ಇಲ್ಲ ಬೇರೆಯವರು ಹಾಲು ಉಣಿಸುವಾಗ ಈ ದೃಶ್ಯವನ್ನು ನಾವು ನೋಡಿರಬಹುದು. ಅದರಲ್ಲಿ ತಾಯಿಗೂ ಸಂತೋಷ, ಹಾಲೂಡಿಸುವ ತಾಯಿಗೂ ಸಂತೋಷ, ಹಾಲನ್ನು ಕುಡಿಯುವಂತಹ, ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತಹ ಮಗುವಿಗೂ ಕೂಡ ಎಷ್ಟು ಸಂತೋಷ ಅಲ್ವೇ? ಈ ಮಾತೃತ್ವ, ಈ ಭಾವನೆ ಇಲ್ಲಿ ಆದಿಶಂಕರಾಚಾರ್ಯರು ಈ ಮಾತೆಯ ಈ ಅಂಗಗಳನ್ನು ರಹಸ್ಯವಾದ ಅಂಗಗಳು ಅಂತ ಪ್ರತೀತಿ,
ಅಂತಹ ಅಂಗಗಳನ್ನು ಕೂಡ ಇಷ್ಟು ಅದ್ಭುತವಾಗಿ ವರ್ಣಿಸಿ ನಮ್ಮ ಮನಸ್ಸಿನಲ್ಲಿ ಈ ಒಂದು ಭಾವನೆ ಮೂಡುವಂತೆ ಮಾಡ್ತಿದ್ದಾರೆ. ನಾವೆಲ್ಲರೂ ಜಗನ್ಮಾತೆಯ ಮಕ್ಕಳು. ದಿನಾ ಜಗನ್ಮಾತೆಯ ಹಾಲನ್ನ ಉಣ್ಣುತ್ತಾ ಇದ್ದೇವೆ. ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರವೂ ಕೂಡ ಆ ಜಗನ್ಮಾತೆಯ ಸ್ತನದಿಂದ ಬಂದಿರುವಂತಹ ಧಾರೆ. ಜ್ಞಾನದ ವೃದ್ಧಿ ಏನೋ ಸ್ವಲ್ಪವಾಗಿ ಆದರೂ ಜ್ಞಾನದ ವೃದ್ಧಿ ಆಗ್ತಾ ಇದೆ ಅಂತ ಆದರೆ ಅದು ಆ ಜಗನ್ಮಾತೆಯ ಇನ್ನೊಂದು ಸ್ತನದಿಂದ ಬರುವಂತಹ ಜ್ಞಾನದ ಕ್ಷೀರ ಧಾರೆಯನ್ನು ನಾವು ಉಣುತ್ತಾ ಇರುವಂತಹದ್ದು. ಹಾಗಾಗಿ ಈ ದೃಷ್ಟಿಕೋನದಿಂದ ಮುಂದಿನ ಶ್ಲೋಕಗಳನ್ನು ಗಮನಿಸೋಣ. 76ನೇ ಶ್ಲೋಕ. ಹರ ಕ್ರೋಧ ಜ್ವಾಲಾವಲಿಭಿಃ ಅವಲೀಢೇನ ವಪುಷಾ ಗಭೀರೇತೆ ನಾಭಿ ಸರಸಿ ಕೃತ ಸಂಗೋ ಮನಸಿ ಜಹ ಸಮುತ್ತಸ್ಥೌ ತಸ್ಮಾತ್ ಅಚಲತನಯೇ ಧೂಮಲತಿಕಾ ಜನಸ್ತಾಂ ಜಾನೀತೆ ತವ ಜನನಿ ರೋಮಾವಲಿರಿತಿ. ನಾಭಿಯ ಬಗ್ಗೆ ಹೇಳ್ತಿದ್ದಾರೆ ಈಗ. ಕಂಠಾದ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂತ ಹೇಳಿ ಸ್ತನ, ಅದರ ಜೊತೆ ನಾಭಿ, ನಾಭಿ ಮತ್ತೆ ಸ್ತನಗಳನ್ನ ಜೊತೆ ಜೊತೆಯಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಹರಕ್ರೋಧ ಜ್ವಾಲಾವಲಿಭಿಹಿ. ಹರ ಪರಮಶಿವನ ಕ್ರೋಧದ ಜ್ವಾಲೆ, ಅವಲಿ, ಜ್ವಾಲಾವಲಿಭಿಹಿ. ಅವಲಿ ಅಂತ ಹೇಳಿದ್ರೆ ಒಂದು ಮಾಲೆ, ಜ್ವಾಲೆಯ ಮಾಲೆ. ನೋಡಿ, ನಾವು ದೀಪಾವಳಿ ಅದನ್ನ ಅವಳಿ ಅಂತ ಹೇಳ್ಬೋದು ಅಥವಾ ಅವಲಿ ಅಂತ ಕೂಡ ಹೇಳ್ಬೋದು. ದೀಪಾವಳಿ ಹೇಳ್ತಾರೆ, ದೀಪಾವಳಿ ಅಂತ ಹೇಳ್ತಾರೆ. ಏನು ಹಾಗಂದ್ರೆ ದೀಪಗಳ ಮಾಲೆ, ನಾಮಾವಳಿ, ನಾಮಗಳ ಮಾಲೆ ಅಲ್ವೇ? ಹಾಗೆ ಇಲ್ಲಿ ಜ್ವಾಲಾವಲಿಭಿಹಿ, ಶಿವನ ಮೂರನೆಯ ಕಣ್ಣಿನಿಂದ ಬಂದಿರುವಂತಹ ಜ್ವಾಲೆಗಳ ಮಾಲೆ. ಕಥೆ ನಮಗೆ ಗೊತ್ತಿದೆ. ಆದಿಶಂಕರಾಚಾರ್ಯರು ಈ ಕಾಮದೇವನನ್ನ ದಹಿಸುವಂತಹ ಒಂದು ದೃಶ್ಯವನ್ನ ಹಲವಾರು ಬಾರಿ ತೆಗೆದುಕೊಂಡು ಬಂದಿದ್ದಾರೆ. ನಮ್ಮ ಈ ಸೌಂದರ್ಯಲಹರಿ ಶ್ಲೋಕದಲ್ಲಿ ಬಾರಿ ನೋಡಿ ಆಯಿತು, ಇನ್ನು ಕೂಡ ನೋಡೋದಿದೆ ನಾವು. ಹರಕ್ರೋಧ ಜ್ವಾಲಾವಲಿಭಿಹಿ ಅವಲೀಢೇನ ವಪುಷ. ತನ್ನ ದೇಹವನ್ನೇ ಕಳೆದುಕೊಂಡ, ತನ್ನ ದೇಹವೇ ಅಲ್ಲಿ ಸುಟ್ಟು ಬೂದಿ ಆಯಿತು. ಯಾರ್ದು? ಮುಂದಿನ ಗೆರೆಯಲ್ಲಿ ಬರುತ್ತೆ ಮನಸಿಜಃ ಅಂತೇಳಿದ್ರೆ ಮನ್ಮಥ. ಮನಸ್ಸನ್ನ ಮಥನ ಮಾಡುವಂಥದ್ದು ಮನ್ಮಥ. ನಾವು ಅಷ್ಟೇ, ನಮ್ಮ ಮನಸ್ಸಿನ ಮಥನ, ವಿಮರ್ಶೆ. ಮಥನ ಅಂದ್ರೆ ಏನು? ವಿಮರ್ಶೆಯನ್ನ ಮಾಡ್ತಾ 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 ದಿನಾ ನಮ್ಮ ಇದೊಂದು ಕರ್ತವ್ಯ ನಮ್ಮದು. ಎಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಯಾವುದು ಸರಿಯಾಗಿ ಮಾಡಿದ್ದೇನೆ, ಇನ್ನು ಸ್ವಲ್ಪ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಳ್ಬೋದಿತ್ತೋ ಏನೋ ಅಂತ ಅನ್ಸತ್ತೆ ಅಲ್ವಾ ನಮಗೆ. ಹಲವಾರು ಬಾರಿ ನಮ್ಮ ವರ್ತನೆಯನ್ನ ಗಮನಿಸಿದಾಗ ಮತ್ತೆ ವಿಶ್ಲೇಷಿಸಿದಾಗ, ಓಹೋ ಇದು ಪರವಾಗಿಲ್ಲ, ಇದಕ್ಕಿಂತ ಈ ಥರ ನಾನು ಹೇಳಿದ್ದಿದ್ರೆ ಅಥವಾ ಕೆಲಸ ಈ ಥರ ಮಾಡಿದ್ದಿದ್ರೆ ಇನ್ನೂ ಉತ್ತಮ ಆಗ್ತಿತ್ತು ಅಂತ ಅನ್ಸೋದಿಲ್ವೇ? ಅಂದರೆ ನಮಗೆ ಬೆಳಕನ್ನ ಬೀರುವಂತಹ ಕೆಲವು ವಿಚಾರಗಳು ನಮಗೆ ತಿಳಿದು ಬರುತ್ತೆ ನಮ್ಮ ಮನಸ್ಸಿನ ವಿಶ್ಲೇಷಣೆಯನ್ನ ನಾವು ಮಾಡಿದಾಗ. ನಾವು ಬೇರೆಯವರನ್ನು ಮಾತ್ರ ವಿಶ್ಲೇಷಣೆ ಮಾಡೋದು, ಅವ್ರು ಯಾಕೆ ಹಾಗೆ ಮಾಡಿದ್ರು, ಅವ್ರು ಯಾಕೆ ಹೀಗೆ ಮಾಡಲಿಲ್ಲ ಅಲ್ವೇ? ನಾವು ನಮ್ಮ ಬಗ್ಗೆ, ನಮ್ಮ ಮನಸ್ಸು, ಇದರ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ. ಇದರ ವಿಶ್ಲೇಷಣೆಯನ್ನು ನಾವು ಮಾಡೋದೇ ಮನ್ಮಥ. ನಮ್ಮ ಮನಸ್ಸನ್ನ ಮಥನ ಮಾಡಿದಾಗ, ಮೊಸರನ್ನ ನಾವು ಮಥನ ಮಾಡಿ ಮೇಲ್ಗಡೆ ಬರುತ್ತೆ ಬೆಣ್ಣೆ, ಎಷ್ಟು ಉತ್ತಮವಾದದ್ದು. ಹಾಗೆಯೇ ನಮ್ಮ ಮನಸ್ಸಿನ ಮಥನವನ್ನ, ವಿಶ್ಲೇಷಣೆಯನ್ನ ನಾವು ಮಾಡಿದಾಗ ನಮಗೆ ಬೆಳಕಿಗೆ ಬರುವಂಥದ್ದು ಕೆಲವು ಉತ್ತಮ ಗುಣಗಳು, ಕೆಲವು ನೀಚ ಗುಣಗಳು. ನಮ್ಮ ನಕಾರಾತ್ಮಕವಾದ ಭಾವನೆಗಳಿಂದ ನಾವು ಹೇಗೆ ದೂರ ಆಗಬಹುದು, ಎಲ್ಲಿ ತಪ್ಪಾಯಿತು ಅಂತ ಹೇಳೋದನ್ನು ನಾವು ಗಮನಿಸಬೇಕಾದಂತಹ ಅಂಶ. ಹಾಗಾಗಿ ಮನ್ಮಥನನ್ನ ಹಲವಾರು ದೃಷ್ಟಿಕೋನದಿಂದ ನೋಡಬಹುದು ನಾವು. ಕೋರಿಕೆಗಳು ಅಂತ ಹೇಳೋದು, ಕೋರಿಕೆಗಳ ಒಂದು ಖಜಾಂಚಿ ಅಂತೆ ಅವನು, ಟ್ರೆಷರರ್. ಮನ್ಮಥ ಅಂತ ಹೇಳೋದು ಕೋರಿಕೆಗಳ ಟ್ರೆಷರರ್. ಅವನೇ ಒಂದೊಂದು ಕೋರಿಕೆಯನ್ನು ನಮ್ಮಲ್ಲಿ ಬಿಟ್ಬಿಡುವಂಥವನು. ಹಾಗೆ ಆದಷ್ಟು ನಾವು ಕೂಡ ಅವನನ್ನು ದಹಿಸುವಂತಹ ಪ್ರಯತ್ನವನ್ನ ಮಾಡಿ ಅಂತ ಆದಿಶಂಕರಾಚಾರ್ಯ ನಮಗೆ ಬೋಧಿಸ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಈಗ? ಆ ವಪು ಅಂತ ಹೇಳಿದ್ರೆ ದೇಹವನ್ನೇ ಭಸ್ಮ ಮಾಡಿಬಿಟ್ಟ ಪರಮಶಿವ.
ಗಭೀರೇ ತೇನಾಭಿ ಸರಸಿ ಕೃತ ಸಂಗೋ. ಏನ್ ಮಾಡಿದಂತೆ ಈ ಮನ್ಮಥ? ಬಿಸಿ ಸುಟ್ಟೋಗುವಾಗ ಹೇಗಿರುತ್ತೆ ಹೇಳಿ? ನಮ್ಗೆ ಒಂದು ಬಿಸಿಗೆ ಬೆಂಕಿಗೆ ಕೈ ಮುಟ್ಟಿದ್ರೆ ಅಬ್ಬಬ್ಬಾ ಅಂತ ಆಗತ್ತೆ. ಬಿಸಿ 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 ಎಷ್ಟೊಂದು ದಿನ ಅದು ಸುಡ್ತಾ ಇರತ್ತೆ. ಹಾಗಿದ್ದಾಗ ಮನ್ಮಥನಿಗೆ ಹೇಗಾಗಿರ್ಬೇಕು? ಅದಕ್ಕೆ ಅವನು ಏನ್ ಮಾಡ್ದ ಗೊತ್ತಿದ್ಯಾ? ಜಗನ್ಮಾತೆಯ ನಾಭಿ ಅಂತ ಹೇಳುವ ಸರಸು, ಸರಸು ಅಂತ ಹೇಳಿದ್ರೆ ಒಂದು ಸರೋವರ. ಈ ನಾಭಿ ಅಂತ ಹೇಳುವ ಸರೋವರದಲ್ಲಿ ಧುಮುಕಿ ಬಿಟ್ಟ ಅಂತೆ. ಕೃತಸಂಗ, ತನ್ನನ್ನು ತಾನು ಮುಳುಗಿಸಿಕೊಂಡ ಅದರಲ್ಲಿ. ಅಂದ್ರೆ ಆ ನೀರಿನಲ್ಲಿ, ನಾಭಿ ಅಂತ ಹೇಳುವ ಉತ್ತಮವಾದ ಅಮೃತವಾದ ಸರೋವರದಲ್ಲಿ ಧುಮುಕಿಯೇ ಬಿಟ್ಟ ಮನ್ಮಥ. ಹರನ ಕ್ರೋಧದ ಜ್ವಾಲೆಗಳು ಹೇಗಿರ್ಬೋದು? ತನ್ನ ದೇಹವನ್ನೇ ಕಳೆದುಕೊಂಡ. ಆದ್ರೆ ಆಗ ಆ ನಾಭಿ ಅಂತ ಹೇಳುವ ಸರೋವರದಲ್ಲಿ ಧುಮುಕಿ ತನ್ನನ್ನೇ ತಾನು, ಗಭೀರೆ ಅಂತ ಹೇಳಿದ್ರೆ ಬಹಳ ಆಳವಾಗಿದೆ, ಮೇಲಿನಿಂದ ಕಾಣುವಾಗ ಅಲ್ಲ ಈ ಸರೋವರ, ಬಹಳ ಗಭೀರವಾಗಿದೆ. ಗಂಭೀರ ಅಲ್ಲ, ಗಭೀರ. ಗಭೀರ ಅಂತ ಹೇಳಿದ್ರೆ ಆಳ. ಆಳವಾಗಿರುವಂತಹ ಅಮೃತವಾದ ಸರೋವರದಲ್ಲಿ ಧುಮುಕಿ ತನ್ನನ್ನು ತಾನು ಮುಳುಗಿಸಿಕೊಂಡ ಈ ಮನಸಿಜಃ. ಏನಾಯಿತು ಆಗ? ಸಮುತ್ತಸ್ಥೌ ತಸ್ಮಾತ್ ಅಚಲತನಯೇ ಧೂಮಲತಿಕ. ನಾವೀಗ ಒಂದು ಕಟ್ಟಿಗೆ, ಬೆಂಕಿ ಉರಿತಾ ಇದೆ ಕಟ್ಟಿಗೆಯಲ್ಲಿ, ಅದನ್ನು ತೆಗೆದುಕೊಂಡೋಗಿ ನೀರಿನಲ್ಲಿ ಮುಳುಗಿಸ್ತೇವೆ ಅಂತ ಅನ್ಕೊಳ್ಳಿ. ಏನಾಗತ್ತೆ? ಹೊಗೆ, ಅಲ್ಲಿ ಬೆಂಕಿ ಆರೋಗತ್ತೆ, ಹೊಗೆ ಮೇಲೆ ಬಂದ್ಬಿಡತ್ತೆ. ಹಾಗೆ ಇಲ್ಲಿ ಮನ್ಮಥನ ದೇಹ ಇಡೀ ಬೆಂಕಿ ಜ್ವಾಲೆಗಳು. ಅಂತಹವನು ನಾಭಿ ಸರೋವರದಲ್ಲಿ ಧುಮುಕಿದಾಗ ಏನಾಯಿತು ಅಂತ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ. ಅಲ್ಲಿಂದ ಸಮುತ್ತಸ್ಥವು ಮೇಲಕ್ಕೆ ಬಂತು. ಏನು? ಅಚಲತನೆಯೇ ಅಂದ್ರೆ ಹಿಮವಂತನ ಮಗಳು, ಪರ್ವತರಾಜನ ಪುತ್ರಿ ನೀನು. ಧೂಮಲತಿಕ, ಒಂದು ರೋಮಗಳದ್ದು. ಇಲ್ಲಿ ಧೂಮ ಅಂತ ಹೇಳಿದ್ರೆ ಹೊಗೆ, ಹೊಗೆ ಎದ್ದು ಮಾಲೆ, ಹೊಗೆಯ ಒಂದು ಸರ, ಲತಾ ಅಥವಾ ಬಳ್ಳಿ ಮೇಲಕ್ಕೆ ಬಂತಂತೆ. ಅದೇನದು? ಜನಸ್ತಾಂ ಜಾನೀತೆ ತವ ಜನನಿ ರೋಮಾವಲಿ ರೀತಿ. ಏನು ಅದ್ಭುತವಾದ ಊಹನೆ ನೋಡಿ. ನಮ್ಮನ್ನು ನಾವು ಗಮನಿಸಿಕೊಂಡಾಗ ನಾಭಿಯಲ್ಲಿ ಕೆಳಗಡೆ ಸಣ್ಣ ಸಣ್ಣ ರೋಮಗಳಿರುತ್ತೆ ನೋಡಿ. ನಮ್ಮ ನಾಭಿಯ ಕೆಳಗಡೆ ಸ್ವಲ್ಪ, ಕೆಲವರಿಗೆ ಮೇಲೆ ಕೂಡ ಇರುತ್ತೆ. ಆ ಕಡೆ ಈ ಕಡೆ ಎರಡೆರಡು ಲೈನಿನ ಹಾಗೆ ಇರುತ್ತೆ ಮಾಲೆ. ಅದನ್ನೇ ಅವರು ರೋಮಾವಲಿ, ದೀಪಾವಳಿ, ನಾಮಾವಳಿ ಅಂತ ಇದ್ದಾಗ ಇಲ್ಲಿಗ ರೋಮಾವಳಿ. ಏನದು? ರೋಮಗಳ ಒಂದು ಮಾಲೆ. ಎಲ್ಲಿದೆ? ನಾಭಿಯಲ್ಲಿ. ಹೇಗ್ ಬಂತು ಇದು? ಇದು ನಿಜವಾಗಿ ರೋಮ ಅಲ್ಲ. ಆದಿಶಂಕರಾಚಾರ್ಯರ ಪ್ರಕಾರ ಇದು ರೋಮ ಅಲ್ಲ. ಆದ್ರೆ ಅವನು ಹಾರಿಬಿಟ್ಟ ಅಲ್ವಾ, ಧುಮುಕಿ ಬಿಟ್ಟ ಅಲ್ಲ ನಿನ್ನ ಸರೋವರದಲ್ಲಿ, ಬಿಸಿ ಬಿಸಿ ಇದ್ದಾನೆ ಅವನು. ಆ ಬಿಸಿಯಾದ ಅವನ ದೇಹ ನೀರಿನಲ್ಲಿ ಬಿದ್ದಾಗ ಅದರಿಂದ ಮೇಲೆ ಬಂದಿರುವಂಥದ್ದು ಧೂಮದ ಲತಿಕ. ನಿಜವಾಗಿ ಬಂದಿರುವಂಥದ್ದು ಹೊಗೆಯ ಒಂದು ಬಳ್ಳಿ ಮೇಲೆ ಬಂತು. ಆದ್ರೆ ಅದು ನನಗೆ ಹೇಗೆ ಕಾಣತ್ತೆ ಗೊತ್ತಾ ಅಂತ ಆದಿಶಂಕರಾಚಾರ್ಯ ಹೇಳ್ತಿದ್ದಾರೆ ಜಗನ್ಮಾತೆಗೆ. ಇದನ್ನ ಜನರೆಲ್ಲರೂ ಕೂಡ ರೋಮ ಅಂತ ಹೇಳ್ತಿದ್ದಾರೆ. ನಾಭಿಯ ಕೆಳಗಡೆ ಇರುವ ಸಣ್ಣ ಸಣ್ಣ ರೋಮ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅವರಿಗೆ ಗೊತ್ತಿಲ್ಲ ಇದು ನಿಜವಾಗಿ ಆದ್ರೂ ಕೂಡ ಹೊಗೆಯ ಧೂಮ, ಹೊಗೆಯ ಬಳ್ಳಿ. ಯಾಕೆ ಆದಿಶಂಕರಾಚಾರ್ಯರು ನಾಭಿಯಲ್ಲಿರುವಂತಹ ರೋಮವನ್ನ ಹೇಳ್ತಿದ್ದಾರೆ? ಮೋಹ ಮುದ್ಗರದಲ್ಲಿ ಅಂದ್ರೆ ಭಜಗೋವಿಂದಂ ಅಂತ ಫೇಮಸ್ ಆಗಿದೆ ಅಲ್ಲ, ಅದರಲ್ಲಿ ಹೇಳ್ತಾರೆ ನೋಡಿ, ನಾರೀ ಸ್ತನ ಭರ ನಾಭೀದೇಶಂ ದೃಷ್ಟ್ವಾ ಮಾಗ ಮೋಘಾವೇಶಂ ಏತನ್ಮಾಂಸವಸಾದಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮೂಢಮತಿಯಾದ ಎಲ್ಲರಿಗೂ, ನಮ್ಮೆಲ್ಲರಿಗೂ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ, ನಾರೀ ಸ್ತನಭರ ನಾಭೀದೇಶ, ನಾರಿಯ ಸ್ತನಭರ ನಾಭಿ ಈ ಪ್ರದೇಶವನ್ನ ನೋಡಿ, ದೃಷ್ಟ್ವಾ ಮಾಗ ಮೋಹಾವೇಶಂ ಇದರ ಮೋಹದ ಆವೇಶದಲ್ಲಿ
ಬಿದ್ದು ಬೀಳ್ಬಾರ್ದು. ಇದು ಏನಿದು? ಏತನ್ ಮಾಂಸ ವಸಾದಿ ವಿಕಾರಂ. ಇದು ಮಾಂಸದ ವಿಕಾರಗಳೇ ಅಷ್ಟೇ. ಕೆಲವು ಕಡೆ ಜಾಸ್ತಿ ಮಾಂಸ, ಕೆಲವು ಕಡೆ ಕಮ್ಮಿ ಮಾಂಸ ಇದೆ ಅಷ್ಟೇ ಹೊರತು ಬೇರೇನೂ ಅಲ್ಲ. ಮನಸ್ಸಿ ವಿಚಿಂತೆಯ ವಾರಂ ಮತ್ತೆ 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 ಮನಸ್ಸಿನಲ್ಲಿ ವಿವೇಕದಿಂದ ಆಲೋಚಿಸಿ ನೋಡಿದಾಗ ತಿಳಿಯತ್ತೆ, ಓಹೋ ಇದು ಬರೀ ಮಾಂಸ. ಇಲ್ಲಾಂದ್ರೆ ಏನಾಗತ್ತೆ? ಕಾಮೋದ್ದೀಪನಾಗುವಂತಹ ಅವಕಾಶಗಳಿವೆ. ಯಾರಿಗೆ ಹೇಳ್ತಿದ್ದಾರೆ? ಆದಿಶಂಕರಾಚಾರ್ಯರಿಗೆ ಶಿಷ್ಯರಿದ್ದಂಥವರೆಲ್ಲ ಯುವಕ ಬ್ರಹ್ಮಚಾರಿಗಳು. ದಾರಿ ತಪ್ಪುವ ಸಾಧ್ಯತೆ ಇದೆ, ಅದಕ್ಕೋಸ್ಕರ ಎಚ್ಚರಿಸ್ತಾ ಇದ್ದಾರೆ. ಹಾಗೂ ಅವರಿಗೆ ಮಾತ್ರ ಅಲ್ಲ, ಇದು ನಮಗೆಲ್ಲರಿಗೂ ಕೂಡ ಆದಿಶಂಕರಾಚಾರ್ಯರು ಕೊಡುವಂತಹ ಒಂದು ಎಚ್ಚರಿಕೆ. ಈ ಮಾಂಸದ ವಿಕಾರದಲ್ಲಿ ಮೋಹದ ಆವೇಶದಿಂದ ಬಿದ್ದು ಬೀಳಬೇಡಿ, ಅದರಿಂದ ಕೆಟ್ಟದೇ ಆಗುವಂಥದ್ದು. ಹಾಗಾಗಿ ಮನಸ್ಸಿ ವಿಚಿಂತೆಯ ವಾರಂ ಮತ್ತೆ 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 ವಾರ ಅಂತಲ್ಲ, ಮತ್ತೆ ಮತ್ತೆ ಪುನಃ ಅದರ ಬಗ್ಗೆ ಚಿಂತನೆಯನ್ನ ಮಾಡಿ. ಇಲ್ಲಿ ಏನು ಹೇಳ್ತಿದ್ದಾರೆ? ನಮಗೆ ಗೊತ್ತಿದೆ, ಚಕ್ರಗಳು, ನಮ್ಮ ದೇಹದಲ್ಲಿರುವಂತಹ 7 ಚಕ್ರಗಳಲ್ಲಿ ಕೆಳಗಿನ 3 ಚಕ್ರಗಳು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ. ತವ ಸ್ವಾದಿಷ್ಠಾನೇ ಹುತವಹಮಧಿಷ್ಠಾಯ ನಿರತಂ ತಮೀಡೇ ಸಂವರ್ತಂ ಜನನಿ ಮಹತೀಂ ತಾಂಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹತಿ ಮಹತಿ ಕ್ರೋಧ ಕಲಿತೆ ದಯಾರ್ದ್ರ ಯಾದೃಷ್ಟಿ ಶಿಶಿರಮುಪಚಾರಂ ರಚಯತಿ. ಸ್ವಾದಿಷ್ಠಾನ ಚಕ್ರದ ಬಗ್ಗೆ ಕಲಿತುಕೊಂಡಾಗ ನಾವು ಈ ಶ್ಲೋಕವನ್ನ ತಿಳಿದುಕೊಂಡಿದ್ದೇವೆ. ಸಂವರ್ತ ಅಂತ ಹೇಳುವ ರೂಪದಲ್ಲಿ ಶಿವ ಒಂದು ಆಪರೇಷನ್ ಅನ್ನ ಮಾಡೇ ಬಿಡ್ತಾನೆ. ಅಗ್ನಿ ಅದು ಸಂವರ್ತ ಅಗ್ನಿ ಈ ರೂಪದಲ್ಲಿರ್ತಾನೆ. ಹೇಗೆ ಮನ್ಮಥ ತನ್ನ ದೇಹವನ್ನೇ ಕಳೆದುಕೊಂಡನೋ ಹಾಗೆಯೇ ನಮ್ಮ ಮೇಲೆ ಕೂಡ ಈ ಜ್ವಾಲೆಗಳನ್ನ ಕಳುಹಿಸ್ತಾನೆ. ಸಂವರ್ತನ ರೂಪದಲ್ಲಿರುವಂತಹ ಪರಮ ಶಿವ. ಯಾಕೆ? ನಮ್ಮಲ್ಲಿರುವ ಕಾಮದೇವ ಇವ ಸುಟ್ಟು ಬೂದಿ ಆಗಬೇಕು, ಲೌಕಿಕ ಕೋರಿಕೆಗಳು ನಾಶವಾಗಬೇಕು ತಾನೆ. ಇಲ್ಲಾಂದ್ರೆ ನಾವು ಸಾಧನಾ ಪಥದಲ್ಲಿ, ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗೋದು ಹೇಗೆ? ಇದೇ ಪೂಜೆ ಮಾಡ್ತಾ ಮಾಡ್ತಾ ಅದೇ ತರದ ಕೋರಿಕೆಗಳನ್ನು, ಲೌಕಿಕ ಕೋರಿಕೆಗಳನ್ನು ಇನ್ನೂ ಇಟ್ಟುಕೊಂಡಿದ್ದೇವೆ ಅಂತ ಆದ್ರೆ ನಮ್ಮ ಪ್ರಗತಿ ತುಂಬಾ ತುಂಬಾ ಕುಂಠಿತವಾಗುತ್ತೆ. ಅದಕ್ಕೋಸ್ಕರ ನಮ್ಮ ಮೇಲೆ ಕರುಣೆಯಿಂದ ಪರಮಶಿವ ಹಾಗೆ ಮಾಡ್ತಾನೆ. ಅದಕ್ಕೆ ಬೇಕಾದ ಉಪಚಾರವನ್ನ ಶಿಶಿರಮುಪಚಾರಂ ರಚಯತಿ. ಜಗನ್ಮಾತೆ ನಮಗೆ ಉಪಚಾರವನ್ನ ಮಾಡ್ತಾಳೆ. ಸ್ವಾದಿಷ್ಠಾನ ಚಕ್ರದಲ್ಲಿ ಅಗ್ನಿ, ಮಣಿಪುರ ಚಕ್ರದಲ್ಲಿ ಜಲತತ್ವ. ಸ್ವಾದಿಷ್ಠಾನ ಅಂದ್ರೆ ಕೆಳಗಡೆಯಿಂದ 2ನೇ ಚಕ್ರ. ಕುಂಡಲಿನಿ ಶಕ್ತಿ ಒಂದು ಹಾವಿನ ಹಾಗೆ 3.5 ಸುತ್ತು ಸುತ್ತಿಕೊಂಡು ಮೂಲಾಧಾರದಲ್ಲಿ ಮಲಗಿಕೊಂಡಿರತ್ತೆ. ಸಾಧನೆಯ ಮೂಲಕ ಅದನ್ನ ಎಬ್ಬಿಸಬಹುದಾಗಿದೆ. ಅದು ಎದ್ದು ಮೇಲಕ್ಕೆ ಬರಬೇಕು. ಎಷ್ಟು ಸಾಧನೆಯನ್ನ ನಾವು ಮಾಡಬೇಕು. ಹಾಗೆ ಮಾಡ್ತಾ ಮಾಡ್ತಾ ಸ್ವಾದಿಷ್ಠಾನಕ್ಕೆ ಬಂದಾಗ ಇನ್ನೂ ಕೋರಿಕೆಗಳು ತುಂಬಾ ಸ್ವಲ್ಪ ಬೇರೆ ಬೇರೆ ತರದ ಕೋರಿಕೆಗಳಿರ್ಬೋದು. ಆದ್ರೆ ಇನ್ನು ಕೂಡ ಅಧ್ಯಾತ್ಮದ ಕೋರಿಕೆಗಳು ಹುಟ್ಟಿಕೊಳ್ಳಿಲ್ಲ. ಹಾಗಿದ್ದಾಗ ಅಲ್ಲಿ ನಮ್ಮಲ್ಲಿರುವಂತಹ ಕೋರಿಕೆಗಳನ್ನ ಭಸ್ಮ ಮಾಡುವಂಥವನು ಸಂವರ್ತ. ಒಂದೇ ಸಲಕ್ಕೆ ಭಸ್ಮ ಆಗತ್ತಾ? ಈಗ ನೋಡಿ, ನಾವು ಯಾವುದೋ ಒಂದು ವಸ್ತುವನ್ನ ಸುಟ್ಟು ಹಾಕಿದ್ದೇವೆ ಅಂತ ಅನ್ಕೊಳ್ಳಿ. ಸುಟ್ಟು ಹಾಕಿದ್ರೆ ಎಲ್ಲೋಯ್ತು? ಅದು ಬೂದಿಯ ರೂಪದಲ್ಲಿ ಇದ್ದೇ ಇದೆ, ರೂಪಾಂತರಗೊಂಡಿದೆ, ಇನ್ನೂ ಇದೆ. ಅದರ ಉಳಿದಿದೆ ತಾನೇ, ಇನ್ನು ಕೂಡ ಸ್ವಲ್ಪ ಬೇರೆ ರೂಪಕ್ಕೆ ಬಂದಿರ್ಬೋದು, ಉಳಿದಿದೆ. ಆ ಉಳಿದಿರುವಂಥದ್ದು ಈ ಮಣಿಪೂರ ಚಕ್ರದಲ್ಲಿದೆ. ಇಲ್ಲಿಂದ ಮೇಲಕ್ಕೆ ಹೋಗಬೇಕು ಅಂತಾದ್ರೆ ಲೌಕಿಕ ಕೋರಿಕೆಗಳು ಇರಲೇಬಾರದು. ಅಥವಾ ನಾವು ಯಾವಾಗ ಎಲ್ಲರನ್ನು ಒಂದೇ ಭಾವದಿಂದ ಪ್ರೀತಿಸ್ತೇವೆಯೋ, ಮನಸ್ಸು ನಿರ್ಮಲವಾಗಿದೆಯೋ, ಆಗ ಮಾತ್ರ ಕುಂಡಲಿನಿ ಶಕ್ತಿ ಅನಾಹತ ಚಕ್ರವರೆಗೆ ಬರೋದಿಕ್ಕೆ ಸಾಧ್ಯ.
ಹಾಗಾಗಿ ಇಲ್ಲಿ ನಾಭಿಯ ಬಗ್ಗೆ ಹೇಳುತ್ತಿದ್ದಾರೆ ಆದಿಶಂಕರಾಚಾರ್ಯರು. ನಾಭಿ ಅಂತ ಹೇಳಿದ್ರೆ ಮಣಿಪೂರಕ ಚಕ್ರ, ಜಲತತ್ವ. ಸ್ವಾದಿಷ್ಠಾನ ಅದರ 2ನೇ ಚಕ್ರ, 3ನೇ ಚಕ್ರ ಮಣಿಪುರ ಚಕ್ರ. ಸ್ವಾದಿಷ್ಠಾನ ಅಗ್ನಿತತ್ವ, ಮಣಿಪುರ ಜಲತತ್ವ. ಅದನ್ನ ಅವನು ಸುಟ್ಟು ಹಾಕಿದಾನೆ. ಈಗ ಇಲ್ಲಿ ಮಣಿಪುರ ಚಕ್ರದ ಅವಳ ನಾಭಿಯಲ್ಲಿ ನಾವು ಬಂದು ಧುಮುಕಿದಾಗ ಉಳಿದಿದೆ, ಇನ್ನು ಸ್ವಲ್ಪ ಸ್ವಲ್ಪ ಉಳಿದಿದೆ. ಒಂದೇ ಸಲಕ್ಕೆ ಖಾಲಿ ಆಗಿಲ್ಲ ಕೋರಿಕೆಗಳು. ಅದು ಅಲ್ಲದೆ ಜಲತತ್ವ ಎಲ್ಲಿದೆಯೋ ಅಲ್ಲಿ ರೋಮಗಳು ಇರುತ್ತೆ. ಹಾಗಾಗಿ ಬೇರೆ ಕೂದಲಿನ ಬಗ್ಗೆ ಮಾತನಾಡಿಲ್ಲ. ತಲೆಯ ಬಗ್ಗೆ ಮಾತನಾಡಿದಾಗ ಕೂಡ ಕೂದಲಿನ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಈ ತರದ ವಿಚಾರದಲ್ಲಿ, ಈ ತರದ ದೃಷ್ಟಿಕೋನದಲ್ಲಿ ಹೇಳಿಲ್ಲ. ಈಗ ಇಲ್ಲಿ ಹೇಳ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಕೆಳಗಿನ 3 ಚಕ್ರಗಳು ಕೂಡ ಕೋರಿಕೆಗಳು. ಇದೆಲ್ಲವನ್ನು ದಾಟಿ ಅತೀತವಾಗಿ ಮುಂದಕ್ಕೆ ಸಾಗಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ಶ್ಲೋಕದ ಮೂಲಕ ನಮಗೆ ಆದಿಶಂಕರಾಚಾರ್ಯರು ಮನಸ್ಸನ್ನ ಮಥನ ಮಾಡ್ತಾ ಇರಿ. ಪ್ರತಿದಿನ ಮನಸ್ಸಿನ ಮಥನ ನಡೀತಾ ಇರಲಿ, ವಿಶ್ಲೇಷಣೆಯನ್ನ ಮಾಡ್ತಾ ಇರಿ. ಹಾಗೆಯೇ ಕೆಲವೊಂದು ಬಾರಿ ನಮ್ಮ ಮನಸ್ಸು ನಮ್ಮ ವಶದಲ್ಲಿ ಏನೂ ಇಲ್ಲ, ಪ್ರಯತ್ನ ಮಾಡಿದಾಗ ಕೂಡ ಯಾಕೆ ಮತ್ತೆ ಮತ್ತೆ ಇದೇ ನನಗೆ ಆಸೆ ಬರ್ತಾ ಇದೆ, ಬೇಡ ನನಗೆ ಬರೋದು ಅಂತ ಕೆಲವೊಂದ್ಸಲ ನಮಗೆ ಬೇಜಾರಾಗ್ಬಿಡುತ್ತೆ. ಯಾಕೆ ಈ ಥರ ಆಗ್ತಾ ಇದೆ ನನಗೆ, ನಾನು ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಅನ್ಸತ್ತೆ ಅಲ್ವೇ. ಕೆಲವೊಂದ್ಸಲ ಸಿಟ್ಟು ಬಂದ್ಬಿಡತ್ತೆ. ಹಾಗಿದ್ದಾಗ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ, ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಿ, ಜಗನ್ಮಾತೆಯ ನಾಭಿಯನ್ನ ಒಂದೇ ಒಂದು ಸಲ ಊಹಿಸಿಕೊಂಡು ಅದರ ಬಗ್ಗೆ ಧ್ಯಾನವನ್ನ ಮಾಡಿದಾಗ ನಮ್ಮ ಕೋರಿಕೆಗಳೆಲ್ಲ ತೀರಿ ಹೋಗುತ್ತಂತೆ. ಅಂದ್ರೆ ಲೌಕಿಕ ಕೋರಿಕೆಗಳನ್ನ ನಾಶ ಮಾಡ್ತಾಳಂತೆ ಆ ಜಗನ್ಮಾತೆ. ಮುಂದಿನ ಶ್ಲೋಕ. ಯದೇತತ್ ಕಾಲಿಂದಿ ತನುತರ ತರಂಗಾಕೃತಿ ಶಿವೆ ಕೃಷೇ ಮಧ್ಯೆ ಕಿಂಚಿತ್ ಜನನಿ ತವ ಯದ್ಭಾತಿ ಸುಧಿಯಾಂ ವಿಮರ್ದಾತನ್ಯೋನ್ಯಂ ಕುಚಕಲಶಯೋರಂತರಗತಂ ತನೂಭೂತಂ ವ್ಯೋಮ ಪ್ರವಿಶದಿವ ನಾಭಿಂ ಕುಹರಿಣಿ. ಮತ್ತೆ ಯದೇತತ್ ಕಾಲಿಂದಿ ತನುತರ ತರಂಗಾಕೃತಿ ಶಿವೆ ಕೃಷೇ ಮಧ್ಯೆ. ಈಗ ಮಧ್ಯಭಾಗ, ನಾಭಿಯಿಂದ ಸ್ವಲ್ಪ ಕೆಳಗಡೆ ಸೊಂಟ, ನಡು ಹೇಗಿದೆ? ಕೃಶವಾಗಿದೆ. ನಮ್ಮ ಆಗಿಲ್ಲ. ನಮಗೆ ನಾವು ಒಂದು ಹೆತ್ತ ಆಯ್ತೋ ಹೊಟ್ಟೆ ಇಷ್ಟು ದೊಡ್ಡದಾಗತ್ತೆ ಅಲ್ವೇ. ಅವಳಿಗೆ ಹಾಗಿಲ್ಲ. ಅವಳಿಗೆ ಕೃಶವಾದ ಕ್ಷೀಣವಾದ ನಡು, ಮಧ್ಯ. ಅದರಲ್ಲಿರುವಂತಹ ನಮ್ಮ ಸೊಂಟವನ್ನೇ ನಾವು ಗಮನಿಸಿದ್ರೆ ಅಲ್ಲಿ ಸ್ವಲ್ಪ ಹೀಗೆ ಎತ್ತರ ತಗ್ಗಿನ ಹಾಗೆ ಕಾಣಿಸುತ್ತೆ. ಒಂದು ಬದಿಯಿಂದ, ಮಧ್ಯದಿಂದ ಅಲ್ಲದೆ ಇದ್ರೂ ಕೂಡ ಒಂದು ಬದಿಯಿಂದ ಹೀಗೆ ಸ್ವಲ್ಪ ಎತ್ತರ ತಗ್ಗಿನ ಹಾಗೆ ಕಾಣಿಸುತ್ತೆ. ಅದನ್ನ ಆದಿಶಂಕರಾಚಾರ್ಯ ಯಾವುದಕ್ಕೆ ಹೋಲಿಸ್ತಿದ್ದಾರೆ ಅಂತ ಹೇಳಿದ್ರೆ, ಕಾಲಿಂದಿ ನದಿ, ಯಮುನಾ ನದಿ. ಕಾಲಿಂದಿ ಅಂತ ಹೇಳಿದ್ರೆ ಯಮುನಾ ನದಿ. ಯಮುನಾ ನದಿಯಲ್ಲಿರುವಂತಹ ತರಂಗ ಹೇಗಿರುತ್ತೆ? ಈ ಯಮುನಾ ನದಿ ಮಥುರಾ ಇಲ್ಲೆಲ್ಲ ಬಂದಾಗ ಹೇಗಿರುತ್ತೆ ಅಂತ ಹೇಳಿದ್ರೆ, ಮೇಲ್ಗಡೆ ನೋಡಿದ್ರೆ ಸಣ್ಣಕ್ಕೆ ಅಲೆ ಅಂತೆ, ಒಳಗಡೆ ಹೋದ್ರೆ ತುಂಬಾ ಅಂದ್ರೆ ಒಂದು ಕರೆಂಟ್ ಅಂತ ಹೇಳ್ತೀವಿ ನೋಡಿ, ಅದು ಜಾಸ್ತಿ ಇರತ್ತಂತೆ. ಆದ್ರೆ ಮೇಲಿಂದ ಕಾಣಕ್ಕೆ ಸಣ್ಣ ಸಣ್ಣ ಅಲೆಗಳು. ಹಾಗೆ ಇದೆಯಂತೆ ಈಗ ಜಗನ್ಮಾತೆಯ ಸೊಂಟದ ಬದಿಯಲ್ಲಿ ಇರುವಂತಹ ಪದರಗಳು. ಎಂದು ದಪ್ಪ ಇದ್ದು ಪದರ ಅಲ್ಲ, ಆ ಸಣ್ಣಕ್ಕೆ ಇರುವುದ್ರಲ್ಲೇ ಸ್ವಲ್ಪ ಎತ್ತರ ತಗ್ಗಿರೋದನ್ನ ಯದೇತತ್ ಕಾಲಿಂದಿ ತನುತರ ತರಂಗಾಕೃತಿ ಶಿವೆ. ಹೇ ಶಿವೆ, ನಿನ್ನ ಹೊಟ್ಟೆ ಅಥವಾ ನಡುವಿನಲ್ಲಿ ಮಧ್ಯದ ಭಾಗದಲ್ಲಿ ಇರುವಂತಹ ಎತ್ತರ ತಗ್ಗುಗಳು ಕಾಲಿಂದಿ ನದಿಯಲ್ಲಿರುವಂತಹ ಅಲೆಗಳ ಹಾಗೆ ಕಾಣಿಸ್ತಾ ಇದೆ. ಯಾರಿಗೆ? ಜನನಿ, ಅಮ್ಮ ನಿನ್ನ ಆ ಥರದ್ದು. ಯದ್ಭಾತಿ ಸುಧಿಯಾಂ, ಒಳ್ಳೆ ಬುದ್ಧಿ ಇರೋರಿಗೆ ಮಾತ್ರ, ಕೆಟ್ಟ ಬುದ್ಧಿ ಇರೋರಿಗೆ ಆ ಥರ ಎಲ್ಲ ಕಾಣೋದಿಲ್ಲ. ಅವರ ದೃಷ್ಟಿಕೋನ ಬೇರೆ ಇರತ್ತೆ, ಕೆಟ್ಟವರಿಗೆ ದೃಷ್ಟಿಕೋನ ಬೇರೆ ಇರತ್ತೆ. ಹೆಂಗಸಿನ ಸೊಂಟ ಕಂಡ್ರೆ ಏನೇನೋ ಆಲೋಚನೆಗಳು ಬರುತ್ತೆ ಅವರಿಗೆ. ಅದೇ ಸುಧಿಯಾಂ, ಧಿ ಅಂತ ಹೇಳಿದ್ರೆ ಬುದ್ಧಿ, ಉತ್ತಮ ಬುದ್ಧಿಯವರಿಗೆ ಹಾಗೂ ಅಥವಾ ಭಕ್ತರಿಗೆ, ನಿನ್ನ ಭಕ್ತರಿಗೆ ಅದು ಯಮುನಾ ನದಿಯಲ್ಲಿ ಇರುವಂತಹ ತರಂಗಗಳ ಹಾಗೆ ಕಾಣಿಸ್ತಾ ಇದೆ. ವಿಮರ್ದಾತನ್ಯೋನ್ಯಂ ಕುಚಕಲಶಯೋ ಅಂತರಗತಂ ತನೂಭೂತಂ ವ್ಯೋಮ ಪ್ರವಿಶದಿವ ನಾಭಿಂ ಕುಹರಿಣಿ.
ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಸ್ತನಗಳು ಎರಡು ಬಹಳ ವಿಶಾಲವಾಗಿರುವಂತಹ ತುಂಬಿಕೊಂಡಿರುವಂತಹ ಸ್ತನಗಳು. ಈ ಸ್ತನಗಳ ಮಧ್ಯೆ ಜಾಗ ಇರುತ್ತೆ ನೋಡಿ. ಈ ಎರಡು ಸ್ತನಗಳು ಮರ್ದನ ಉಜ್ಜಿಕೊಂಡಾಗ, ಎರಡು ಸ್ತನಗಳು ಒಂದಕ್ಕೊಂದು ಉಜ್ಜಿಕೊಂಡಾಗ ಅದರ ಮಧ್ಯದಲ್ಲಿರುವ ಜಾಗದಿಂದ ಆಕಾಶ ತನೂಭೂತಂ ವ್ಯೋಮ. ಈ ಶ್ಲೋಕದಿಂದ ಮೊದಲಾಗಿ ಆದಿಶಂಕರಾಚಾರ್ಯರು ಒಂದು ಸೃಷ್ಟಿಯ ಜನನ ಇದರ ಬಗ್ಗೆ ಹೇಳ್ತಿದ್ದಾರೆ. ನಮಗೆ ಗೊತ್ತಿದೆ ಪಂಚಮಹಾಭೂತಗಳು: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇದರಲ್ಲಿ ಅತೀ ಸೂಕ್ಷ್ಮವಾದ ಮಹಾಭೂತ ಅಂತ ಹೇಳಿದ್ರೆ ಆಕಾಶ. ಮೊದಲನೇದಾಗಿ ಆಕಾಶ ಬರುವಂಥದ್ದು, ಹುಟ್ಟಿಕೊಳ್ಳುವಂಥದ್ದು ಅಥವಾ ಸೃಷ್ಟಿಯಾಗುವಂಥದ್ದು. ಅದರಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಈಗ ಈ ಎರಡು ಸ್ತನಗಳ ಮಧ್ಯ ಇರುವಂತಹ ಖಾಲಿ ಜಾಗ ಇದೆ. ಅದರಿಂದ ತನೂಭೂತಂ ವ್ಯೋಮ, ಆಕಾಶದ ಸೃಷ್ಟಿ ಆಗ್ತಾ ಇದೆ. ಈ ಆಕಾಶದಿಂದ ವಾಯುವಿನ ಸೃಷ್ಟಿಯಾಗಿ ಇವೆರಡೂ ಕೂಡ ಪ್ರವಿಶದಿವ ನಾಭಿಂ ಕುಹರಿಣಿ. ನಾಭಿ ಅಂತ ಹೇಳುವ ಒಂದು ಗುಹೆ ಅಥವಾ ಒಂದು ತೂತು ಅಂತ ಹೇಳ್ಬೋದು. ಹೇಗೆ ಅಲ್ಲಿ ಹೋಗಿ ಸೇರಿಕೊಳ್ತಾ ಇವೆ ಆಕಾಶ ಮತ್ತೆ ವ್ಯೋಮ. ವ್ಯೋಮ ಅಂತ ಹೇಳಿದ್ರೆ ಆಕಾಶ, ಆಕಾಶ ಮತ್ತೆ ವಾಯು. ಇದು ಎರಡು ಕೂಡ ಸೇರಿಕೊಂಡು ಇನ್ನು ಕೆಳಗಡೆ ಹೋಗ್ತಾ ಮತ್ತೆ ಅಗ್ನಿ, ಜಲ ಇದೆಲ್ಲವೂ ಸೃಷ್ಟಿಯಾಗತ್ತೆ. ಅಂದರೆ ಸೃಷ್ಟಿಯ ಬಗ್ಗೆ ಇಲ್ಲಿ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಸೃಷ್ಟಿ ಮಾಡೋದಕ್ಕೆ ಅವಳಿಗೆ ಬೇರೆ ಯಾರು ಬೇಡ. ನಮಗಿನ್ನೊಬ್ರು ಜನ ಬೇಕು ಸೃಷ್ಟಿ ಮಾಡಬೇಕು ಅಂತಾದ್ರೆ. ಅವಳಿಗೆ ಬೇರೆ ಯಾರ ಅವಶ್ಯಕತೆ ಇಲ್ಲ, ಯಾವ ಏಜೆನ್ಸಿಯೂ ಅವಶ್ಯಕತೆ ಇಲ್ಲ ಅವಳಿಗೆ. ತನ್ನಿಂತಾನಾಗಿಯೇ ಅವಳು ಸೃಷ್ಟಿಯನ್ನ ಮಾಡುವಂಥವಳು. ಬಿಂದುವಿಂದ ನಾದ, ನಾದದಿಂದ ಕಿರಣ, ಕಿರಣದಿಂದ ಪಂಚಮಹಾಭೂತಗಳು. ಯಾರು ಸೃಷ್ಟಿ ಮಾಡುವಂಥದ್ದು? ಜಗನ್ಮಾತೆ. ಹಾಗಾಗಿ ಇಲ್ಲಿ ಆದಿಶಂಕರಾಚಾರ್ಯರು ಸೃಷ್ಟಿಯ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಈಗ ನಾನು ಯಾರು ಅಂತ ಹೇಳಿದ್ರೆ ನಾವು ಹೇಗೆ ಎದೆ ತಟ್ಟಿ ಹೇಳಿಕೊಳ್ಳುವಂಥದ್ದು ಯಾವ ಜಾಗ? ಈ ಎರಡು ಸ್ತನಗಳ ಮಧ್ಯದಲ್ಲಿ ಇರುವಂತಹ ಜಾಗ ನಾನು ಅಂತ ಅಲ್ವೇ? ಅಂದ್ರೆ ಅಹಂ ಅಂತೇಳಿ ಇರುವಂತಹದ್ದು ಜಾಗ. ಇದನ್ನ ನಾವು ಕಡಿಮೆ ಮಾಡ್ತಾ ಹೋಗಬೇಕು. ಅದೇ ಜಗನ್ಮಾತೆಯನ್ನ ಧ್ಯಾನ ಮಾಡಿದಾಗ ನಾನು ಅಥವಾ ಈ ಕೆಲಸವನ್ನ ನಾನೇ ಮಾಡಿದ್ದು, ಯಾವುದಾದ್ರೂ ಒಳ್ಳೆಯ ಕೆಲಸ ಆದ್ರೆ ನಾನೇ ಮಾಡಿದ್ದು. ರಮಣ ಮಹರ್ಷಿಗಳು ಹೇಳ್ತಾ ಇದ್ರು, ನಾನು ಯಾರು? ಕೋಹಂ. ಕೋಹಂನಿಂದ ಸೋಹಂ ವರೆಗೆ ಬರಬೇಕಾಗಿದೆ ನಾವು. ನಾನೇ ಅವನು ಅಥವಾ ನಾನೇ ಅವಳು. ಜಗನ್ಮಾತೆಯೇ ನಾನು. ಅಹಮಿತ್ಯೇವ ವಿಭಾವಯೇ ಭವಾನಿ. ಅಲ್ಲಿಯವರೆಗೆ ತಲುಪಬೇಕಾಗಿದೆ ನಾವು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಕುರುಕುಲ್ಲಾದೇವಿ. ಕುರುಕುಲ್ಲ, ಕುಲೇಶ್ವರಿ ಅಂತೇಳಿ ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೇವೆ. ಕುರುಕುಲ್ಲ ಅಂತ ಹೇಳುದು ಜಗನ್ಮಾತೆಯ ಒಂದು ರೂಪ. ಈ ಕುರುಕುಲ್ಲಾದೇವಿ ಹೇಗೆ ಅಂತ ಹೇಳಿದ್ರೆ, ಒಂದು ನಾವೆ, ಒಂದು ಬೋಟ್, ದೋಣಿಯನ್ನ ನಡೆಸಿಕೊಂಡು ಹೋಗ್ತಾ ಇರ್ತಾಳಂತೆ ಮೇಲೆ ಕೆಳಗಡೆ. ಎಲ್ಲಿ? ಮಣಿಪೂರ ಚಕ್ರ ಮತ್ತು ಅನಾಹತ ಚಕ್ರದ ಮಧ್ಯದಲ್ಲಿ ತಿರುಗ್ತಾ ಇರ್ತಾಳಂತೆ. ಅವಳ ದೋಣಿ ಮಣಿಪೂರ ಚಕ್ರದಿಂದ ಅನಾಹತ ಚಕ್ರ. ಅನಾಹತ ಅಂತ ಹೇಳಿದ್ರೆ ಹೃದಯ ಚಕ್ರ, ಮಣಿಪೂರ ಅಂತ ಹೇಳಿದ್ರೆ ನಾಭಿ ಚಕ್ರ. ಈ ಎರಡು ಚಕ್ರಗಳ ಮಧ್ಯದಲ್ಲಿ ದೋಣಿಯನ್ನ ನಡೆಸ್ತಾ ಇರುವಂತದ್ದು ಕುರುಕುಲ್ಲಾದೇವಿ. ಅಂದ್ರೆ ನಮ್ಮ ಉಳಿದುಕೊಂಡಿರುವಂತಹ ಕೋರಿಕೆಗಳು ಕೂಡ ನಾಶವಾಗಬೇಕಾಗಿದೆ. ಸಾಧನಾ ಪಥದಲ್ಲಿ ನಾವು ಮುಂದಕ್ಕೆ ಸಾಗಬೇಕಾಗಿದೆ. ಇದು ಈ ಎರಡು ಚಕ್ರಗಳ ಮಧ್ಯದಲ್ಲಿ ಇರುವಂತಹದ್ದು ಕುರುಕುಲ್ಲಾದೇವಿ. ಆಕಾಶ ಅಂತ ಹೇಳಿದ್ರೆ ಅತಿ ಸೂಕ್ಷ್ಮವಾದದ್ದು. ಹಾಗೆಯೇ ಯಮುನಾ ನದಿ ಅಂತ ಹೇಳೋದು ಇಡಾನಾಡಿಯನ್ನ ಸೂಚಿಸುವಂತಹದ್ದು. ನಾವು ಹಿಂದಿನ ಒಂದು ಶ್ಲೋಕದಲ್ಲಿ ನೋಡಿದ್ದೇವೆ, ಪವಿತ್ರೀಕರ್ತುಮ್ನಃ. ಆ ಶ್ಲೋಕದಲ್ಲಿ ಬಲಭಾಗ ಗಂಗಾ, ಎಡಭಾಗ ಯಮುನಾ.
ನದಶೋಣೋ ಗಂಗಾ ತಪನ ತನಯೇತಿ ಧ್ರುವಮಮು ಅಂತೇಳಿ ಪವಿತ್ರೀಕರ್ತುಮ್ನಃ ಅಂತ ಹೇಳುವ ಶ್ಲೋಕದಲ್ಲಿ 3 ನದಿಗಳು, ಬಲಭಾಗ ಗಂಗಾ ನದಿ, ಎಡಭಾಗ ಯಮುನಾ ನದಿ, 3ನೆಯ ಕಣ್ಣಿರುವಂತಹ ಭಾಗದಲ್ಲಿ ಶೋಣಾ ನದಿ. ಯಮುನಾ ನದಿ ಅಂತ ಹೇಳೋದು ಇಡಾ ನಾಡಿ. ಈ ನಾಡಿ ಅತಿ ಸೂಕ್ಷ್ಮವಾಗಿರುತ್ತೆ. ಅದಕ್ಕೋಸ್ಕರ ಕಾಲಿಂದಿ ಅಂತ ಹೇಳಿದ್ರು, ಗಂಗಾ ಅಂತ ಹೇಳಲಿಲ್ಲ ಇಲ್ಲಿ. ಕಾಲಿಂದಿ ನದಿ ಎರಡು ಕೂಡ ಸೂಕ್ಷ್ಮವಾಗಿರುವಂಥದ್ದು. ಯಮುನಾ ನದಿಯ ಅಲೆಗಳು ಮೇಲಿಂದ ಕಾಣುವಾಗ ಓಹೋ ಇದರಲ್ಲಿ ಹೆಚ್ಚು ಅಲೆಗಳಿಲ್ವಾ ಅಂತ ಇದೆ, ಆದರೆ ಒಳಗಡೆ ಕಾಲ ಹಾಕಿದಾಗ ನಮ್ಮನ್ನ ಎಳೆಯುತ್ತೆ ಅಂತೆ. ಅದು ಅಂದ್ರೆ ಅಷ್ಟು ಅಲ್ಲಿ ಶಕ್ತಿ ಇದೆ ಅಂತ ಹೇಳುವ ಅರ್ಥದಿಂದ. ಮುಂದಿನ ಶ್ಲೋಕ. ಸ್ಥಿರೋ ಗಂಗಾವರ್ತಃ ಸ್ತನ ಮುಕುಲ ರೋಮಾವಲಿಲತಾ ಕಲಾವಾಲಂ ಕುಂಡಂ ಕುಸುಮ ಶರತೇಜೋ ಹುತ ಭುಜಃ ರತೇರ್ಲೀಲಾಗಾರಂ ಕಿಮಪಿ ತವ ನಾಭಿರ್ಗಿರಿಸುತೆ ಬಿಲದ್ವಾರಂ ಸಿದ್ಧೇಃ ಗಿರಿಶನಯನಾನಾಂ ವಿಜಯತೆ. ಅತಿ ರಹಸ್ಯವಾದ ಶರೀರದ ಅಂಗ, ಸ್ತ್ರೀಯ ಶರೀರದ ಅತಿ ರಹಸ್ಯವಾದ ಅಂಗ ಅಂತ ಹೇಳಿದ್ರೆ ಯೋನಿ. ಯೋನಿ ಅಂತ ಇದರಲ್ಲಿ ಹೆಸರು ಬರ್ತಾ ಇಲ್ಲ, ಆದರೆ ಆದಿಶಂಕರಾಚಾರ್ಯರು ವಿವರಿಸ್ತಾ ಇರುವಂಥದ್ದು ಈ ಅದ್ಭುತವಾದ ಅಂಗ ಆದಿಶಂಕರಾಚಾರ್ಯರ ದೃಷ್ಟಿಯಲ್ಲಿ ಅತಿ ಪೂಜನೀಯವಾದ ಅಂಗ. ಸ್ಥಿರೋ ಗಂಗಾವರ್ತ. ಆವರ್ತ ಅಂತ ಹೇಳಿದ್ರೆ ಮತ್ತೆ ಮತ್ತೆ ತಿರುಗುವಂಥದ್ದು ಅಥವಾ ನೀರಿನಲ್ಲಿ ಕಾಣುವಂತಹ ಸುಳಿ. ಸ್ಥಿರವಾಗಿರುವಂತಹ ಗಂಗಾ ನದಿಯಲ್ಲಿರುವಂತಹ ಸುಳಿ, ಒಂದೇ ಹಾಗೆ ಸುಳಿ ಬರುತ್ತೆ ನೋಡಿ, ಅದರಲ್ಲಿ ನಾವು ಸಿಕ್ಕಾಕೊಂಡ್ರೆ ಮತ್ತೆ ಒಳಗಡೆ ಹೋಗುವಂಥದ್ದು, ಅಷ್ಟು ಶಕ್ತಿ ಇದೆ ಆ ಸುಳಿಯಲ್ಲಿ. ಸ್ತನ ಮುಕುಲ ರೋಮಾವಲಿಲತ ಕಲಾವಾಲಂ ಕುಂಡಂ ಕುಸುಮ ಶರ ತೇಜೋಹುತ ಭುಜ. ಸ್ತನ ಮುಕುಲ, ಎರಡು ಹೂವಿನ ಮೊಗ್ಗುಗಳ ಹಾಗಿರುವಂತಹ ಸ್ತನಗಳು. ರೋಮಾವಲಿಲತ, ಈಗ ತಾನೇ ನಾವು ನೋಡಿದೆವು ರೋಮಗಳ ಸರ ಅಥವಾ ಒಂದು ಮಾಲೆಯ ಆಗಿರುವಂತಹದ್ದು. ಏನ್ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು ಅಂದ್ರೆ, ಈ ರೋಮಾವಲಿ ನಾಭಿಯಲ್ಲಿರುವಂತಹ ರೋಮಗಳ ಒಂದು ಲೈನ್ ಅಂತ ಹೇಳ್ಬೋದು. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ಬಳ್ಳಿ, ಆ ಬಳ್ಳಿ ಎಲ್ಲಿ ಕೊನೆಗೊಳ್ಳುತ್ತೆ? ಎರಡು ಸುಂದರವಾದ ಹೂವಿನ ಮೊಗ್ಗುಗಳು, ಸ್ತನಗಳು. ಕಲಾವಾಲಂ ಕುಂಡಂ ಕುಸುಮ ಶರ ತೇಜೋಹುತ ಭುಜ. ಕಲಾವಾಲಂ ಅಂತ ಹೇಳಿದ್ರೆ ಒಂದು ಸಣ್ಣಕ್ಕಿರುವಂತಹ ಗುಂಡಿಯಾಗಿರುವಂತಹದ್ದು. ಇದು ಯೋನಿಯ ಬಗ್ಗೆ ಹೇಳುವಂತಹದ್ದು. ಹೇಗಿದೆ ಅದು? ಒಂದು ಕುಂಡ. ಈಗ ನೋಡಿ, ನಮಗೆ ಕುಂಡ, ಒಂದು ಕುಂಡದಲ್ಲಿ ನಾವು ಬಳ್ಳಿಯನ್ನ ನೆಟ್ರೆ ಆ ಬಳ್ಳಿಯಲ್ಲಿ ಹೂವಾಗುವಂಥದ್ದು. ಈ ಯೋನಿ ಅಂತ ಹೇಳೋದು ಒಂದು ಕುಂಡದ ಹಾಗೆ ಇದೆ. ಬಳ್ಳಿ ಯಾವುದೀಗ? ನಾಭಿಯಲ್ಲಿರುವಂತಹ ರೋಮಾವಲಿ. ಹೂ ಎರಡು ಮೊಗ್ಗುಗಳು, ಮುಕುಲ ಅದು ಎರಡು ಸ್ತನಗಳು. ಕುಸುಮ ಶರ ತೇಜೋಹುತ ಭುಜ. ಯಾರು ಕುಸುಮ ಶರ ಅಂತ ಹೇಳಿದ್ರೆ? ಹೂವನ್ನ ಬಾಣವಾಗಿ ಇಟ್ಟುಕೊಂಡಿರುವಂಥವನು ಯಾರು? ಮನ್ಮಥ. ನೋಡಿ ಎಷ್ಟು ಶ್ಲೋಕಗಳಲ್ಲಿ ಮನ್ಮಥನನ್ನ ತೆಗೆದುಕೊಂಡು ಬರ್ತಿದ್ದಾರೆ ಶಂಕರಾಚಾರ್ಯರು. ಕುಸುಮ ಶರ ತೇಜೋಹುತ ಭುಜ. ಕುಸುಮ ಶರನ ತೇಜೋಹುತ ಭುಜ. ಅಪ್ಪ, ತೇಜಸ್ಸಿನ ಅಗ್ನಿ. ಮನ್ಮಥನ ತೇಜಸ್ಸೇ ಈ ಯೋನಿಯಲ್ಲಿ ಅಗ್ನಿ ರೂಪದಲ್ಲಿ ಕೂತಿದೆ. ನೋಡುವವರ ದೃಷ್ಟಿ ಏನಿದೆಯೋ ಅದರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಕೆಟ್ಟ ದೃಷ್ಟಿಯಿಂದ ನೋಡುವುದಾದರೆ ರತೇರ್ ಲೀಲಾಗಾರಂ ಕಿಮಪಿ ತವ ನಾಭಿರ್ಗಿರಿಸುತ್ತೆ. ಕೆಟ್ಟ ದೃಷ್ಟಿ ಅಂತ ಹೇಳೋದಿಲ್ಲ, ದೃಷ್ಟಿ ಒಳ್ಳೆಯದೇ ಇರಬಹುದು, ಆದರೆ ಉತ್ತಮವಾದ ದೃಷ್ಟಿ, ಅಧ್ಯಾತ್ಮವಾದ ದೃಷ್ಟಿ ಆಗಿದ್ರೆ ದೃಷ್ಟಿಕೋನ ಬೇರೆಯೇ. ರತೇರ್ ಲೀಲಾಗಾರಂ, ಅದೇ ಯೋನಿ ರತಿಯ ವಿಲಾಸ ಭವನ, ಶೃಂಗಾರ ಭವನ ಆಗಿಬಿಡತ್ತೆ ಅಂತೆ. ಕಿಮಪಿ ತವ ನಾಭಿರ್ಗಿರಿಸುತ್ತೆ, ನಾಭಿಯ ಕೆಳಗಡೆ ಇರುವಂತಹ ಯೋನಿ. ಇಲ್ಲಿ ಅದನ್ನ ಶಬ್ದವನ್ನು ಉಪಯೋಗಿಸಿಲ್ಲ. ಬಿಲದ್ವಾರಂ ಸಿದ್ದೇಹೆ ಗಿರಿಶ ನಯನಾನಾಂ ವಿಜಯತೆ. ಇದೇ ಯೋನಿ ತಂತ್ರಶಾಸ್ತ್ರದ ಪ್ರಕಾರ
ಅದ್ಭುತವಾದ ಒಂದು ಅಗ್ನಿಕುಂಡ, ಹೋಮಕುಂಡ, ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ, ಲಲಿತಾ ಸಹಸ್ರನಾಮದಲ್ಲಿ ಬರುವಂಥದ್ದು. ಚಿತ್ತ ಅಗ್ನಿ, ಆ ಪ್ರಜ್ಞೆಯ ಅಗ್ನಿಕುಂಡ, ಅಲ್ಲಿಂದ ಮೇಲಕ್ಕೆ ಬರುವಂಥವಳು. ಯಾತಕ್ಕಾಗಿ? ದೇವ ಕಾರ್ಯ ಸಮುದ್ಯತ, ದೇವತೆಗಳು ಮೊರೆ ಇಟ್ಟಾಗ ಬಂದಂಥವಳು. ಇಲ್ಲಿ ದೇವ ಅಂತ ಹೇಳಿದ್ರೆ ಒಂದರ್ಥ ದೇವತೆಗಳು ಅಂತ ತಗೋಬಹುದು, ಇಲ್ಲ ದೇವ ಅಂತ ಹೇಳಿದ್ರೆ ತನಗೆ ತಾನೇ ಬೆಳಕನ್ನ ಕೊಡುವಂಥದ್ದು. ಅಂದ್ರೆ ನಾವು ಈ ಮನ್ಮಥನನ್ನ ದಹಿಸಿದಾಗ, ಕೋರಿಕೆಗಳು, ಲೌಕಿಕ ಕೋರಿಕೆಗಳೆಲ್ಲ ತೀರಿಕೊಂಡಾಗ ನಮಗೆ ಹೃದಯದಲ್ಲಿ ಬೇರೆ ತರದ ಬೆಳಕು, ಬೇರೆ ತರದ ಅನುಭವಗಳು. ಅಲ್ಲಿ ಬರುವಂಥವಳು ಇವಳು. ಯಾವತ್ತು ಕೂಡ ತಂತ್ರಶಾಸ್ತ್ರ ಸ್ತ್ರೀಯ ಈ ರಹಸ್ಯ ಅಂಗಗಳನ್ನ, ಸ್ತನ, ಹೃದಯ, ನಾಭಿ, ಯೋನಿ, ಇದೆಲ್ಲವನ್ನು ರಹಸ್ಯವಾಗಿ ಹೇಳುತ್ತೆ. ಭಗವದ್ಗೀತೆಯಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗ. ಯಾಕೆ ಗುಹ್ಯ? ಏನು ಎಲ್ಲ ಓಪನ್ ಆಗಿ ಇದೆಯಲ್ಲ, ಏನಿದೆ ಅದರಲ್ಲಿ ರಹಸ್ಯ ಅಂತ ಹೇಳಿದ್ರೆ, ಮೇಲ್ಮೈಯಿಂದ ನೋಡಿದಾಗ ಒಂದು ಅರ್ಥ, ಅದನ್ನು ಆಳವಾಗಿ ಚಿಂತನೆ ಮಾಡಿದಾಗ ಅದು ಬೇರೆ ಅರ್ಥವನ್ನು ಕೊಡುವಂಥದ್ದು. ತಂತ್ರಶಾಸ್ತ್ರ ಯಾವತ್ತೂ ಹೀಗೆ, ಮೇಲಿನಿಂದ ನೋಡಿದ್ರೆ ಒಂದರ್ಥ, ಆಳವಾಗಿ ಗಮನಿಸಿದಾಗ ಓಹೋ ಇದುವಾ ಅರ್ಥ ಅಂತ. ಹಾಗೆ ಇಲ್ಲಿ ಇದು ತಂತ್ರಶಾಸ್ತ್ರದ ಪ್ರಕಾರ ಆದಿಶಂಕರಾಚಾರ್ಯರು ರಚಿಸಿರುವಂತಹದ್ದು ಸೌಂದರ್ಯ ಲಹರಿ. ಬಿಲದ್ವಾರಂ ಸಿದ್ದೇಹೆ ಗಿರೀಶ ನಯನಾನಾಂ ವಿಜಯತೆ. ಒಂದು ಬಿಲ, ಒಂದು ಸಣ್ಣ ಗುಹೆ. ಬಿಲ ಅಂದ್ರೆ ನಮಗೆ ಗೊತ್ತಿದೆ, ಇಲಿ ಎಲ್ಲ ಹೋಗುವಂಥದ್ದು. ಒಂದು ಇದಕ್ಕೆ ಸಣ್ಣ ಮಾಟೆ ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ಬಿಲ ಅಂತ ಹೇಳುದು. ಏನು ದೊಡ್ಡ ಗುಹೆ ಅಲ್ಲ, ಸಣ್ಣ ಬಿಲ ಅದು. ಈ ಬಿಲವನ್ನ ಸಿದ್ಧರು ಅದ್ಭುತವಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ತಮ್ಮ ಕೋರಿಕೆಗಳನ್ನೆಲ್ಲ ಸುಟ್ಟು ಹಾಕಿ ಈ ಬಿಲವನ್ನ ಧ್ಯಾನ ಮಾಡ್ತಾ ಮೋಕ್ಷವನ್ನೇ ಪಡಿತಾರಂತೆ. ಆ ದೃಷ್ಟಿಯಿಂದ ಗಿರೀಶ ನಯನಾನಾಂ, ಗಿರೀಶ ಕೂಡ ತನ್ನ ಪತಿಯಾದ ಪರಮಶಿವನು ಕೂಡ ನಿನ್ನನ್ನು ಆ ದೃಷ್ಟಿಯಿಂದ ನೋಡ್ತಿದ್ದಾನೆ. ಯಾಕೆ? ಅವನು ಕೂಡ ಆ ಸಮಾಧಿ ಸ್ಥಿತಿಗೆ ಏರಬೇಕು ಅಂತಾದ್ರೆ ಅವನು ಕೂಡ ಈ ತರದ ಧ್ಯಾನವನ್ನ ಮಾಡಬೇಕಾಗುತ್ತಂತೆ. ಗೃಹಸ್ಥಾಶ್ರಮದ ದೃಷ್ಟಿಯಿಂದ ನೋಡಿದಾಗ ತಾರಕಾಸುರನ ಸಂಹಾರ ಆಗಬೇಕಾಗಿದೆ, ಶಿವ ಮತ್ತೆ ಪಾರ್ವತಿಗೆ ಮಗು ಹುಟ್ಟಬೇಕಾಗಿದೆ. ಹುಟ್ಟಬೇಕು ಅಂತಾದ್ರೆ ಪ್ರಣಯ ಆಗಬೇಕಾಗಿದೆ, ಅಲ್ಲಿ ಪ್ರೇಮದ ಉತ್ಪತ್ತಿ ಆಗಬೇಕಾಗಿದೆ. ಅದಕ್ಕೋಸ್ಕರ ಈ ಬಿಲವೇ ಒಂದು ದ್ವಾರವಾಯಿತು. ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಒಂದು ಮನುಷ್ಯ ಅಂತ ಹೇಳುವ ಭಾವನೆಯಿಂದ ತೆಗೆದುಕೊಳ್ಬಾರ್ದು. ಜ್ಞಾನ ಶಕ್ತಿಯ ಸಂಕೇತ ಸುಬ್ರಹ್ಮಣ್ಯ. ಜ್ಞಾನ ಶಕ್ತಿ ನಮ್ಮಲ್ಲಿ ಉದ್ಭವ ಆಗಬೇಕು. ಪ್ರಕೃತಿ ಅಂತ ಹೇಳೋದು ನಮ್ಮ ದೇಹವನ್ನ ಸೂಚಿಸುತ್ತೆ, ಶಿವ ಅಂತ ಹೇಳೋದು ನಮ್ಮ ಚೈತನ್ಯವನ್ನ ಸೂಚಿಸುತ್ತೆ. ಇದು ಎರಡು ಜೊತೆಯಾಗಬೇಕು. ನಮ್ಮ ದೇಹವನ್ನ ನಾವು ಸರಿಯಾದ ದಾರಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ದೇಹ ಅಯ್ಯೋ ಇದೊಂದು ಏನು ಅಂತ ಹೇಳುವಂಥದ್ದಲ್ಲ. ಅದನ್ನ ಸರಿಯಾಗಿ ನೋಡಿಕೊಂಡು ಉತ್ತಮವಾದ ರೀತಿಯಲ್ಲಿ ಆಹಾರವನ್ನ ಸ್ವೀಕಾರ ಮಾಡಿಕೊಂಡು ಯೋಗ ಧ್ಯಾನ ಎಲ್ಲ ಮಾಡ್ತಾ ಮಾಡ್ತಾ ಚೈತನ್ಯ ಜೊತೆ ಸೇರಿಕೊಳ್ಳಬೇಕಾಗಿದೆ. ಚೈತನ್ಯ ಇದೆ, ಅದರ ಜೊತೆಯಲ್ಲಿ ನಾವು ಸೇರಿಕೊಳ್ಳಬೇಕಾಗಿದೆ. ಆ ಅನುಭವವನ್ನು ನಾವು ಪಡಿಬೇಕಾಗಿದೆ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯ ಇಲ್ಲಿ ಅದ್ಭುತವಾದ ವರ್ಣನೆಯನ್ನ ಅಂತಹ ರಹಸ್ಯವಾದ ಅಂಗಕ್ಕೂ ಕೂಡ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ ನೋಡೋಣ. ನಿಸರ್ಗ ಕ್ಷೀಣಸ್ಯ ಸ್ತನತಟಭರೇಣ ಕ್ಲಮಜುಷೋ ನಮನ್ಮೂರ್ತೆ ನಾರಿ ತಿಲಕಶನಕೈ ತೃಟ್ಯತ ಇವ ಚಿರಂ ತೇ ಮಧ್ಯಸ್ಯ ತ್ರುಟಿತತಟಿನೀ ತೀರತರುಣಾ ಸಮಾವಸ್ಥಾಸ್ತೇಮ್ನೋ ಭವತು ಕುಶಲಂ ಶೈಲತನಯೇ. ನಿಸರ್ಗ ಕ್ಷೀಣಸ್ಯ, ಸ್ವಾಭಾವಿಕವಾಗಿ ತುಂಬ ಕ್ಷೀಣವಾಗಿರುವಂತಹ ನಿನ್ನ ಸ್ತನ ತಟ ಭರೇಣ ಕ್ಲಮಜುಷ, ಸೊಂಟದ ಬಗ್ಗೆ ಮತ್ತೆ ಹೇಳ್ತಿದ್ದಾರೆ, ನಡುವಿನ ಬಗ್ಗೆ. ಸ್ತನಗಳು ಭಾರವಾಗಿವೆ.
ಆ ಭಾರಕ್ಕೆ ಈ ಕೃಶವಾದ ಮಧ್ಯ ನಡು ಸ್ವಲ್ಪ ಬಾಗಿ ಹೋಗಿದೆ. ನಮನ್ಮೂರ್ತೆ ನಾರಿ ತಿಲಕ ಶನಕೈ ಸ್ತೃಟ್ಯತ ಇವ. ನಾರೀ ತಿಲಕ, ನಾರಿಯರಲ್ಲಿ ನಾವು ಹೇಳೋದಿಲ್ಲ ಶಿರೋಭೂಷಣ ತಿಲಕದ ಹಾಗಿರುವಂಥವಳು ನಾರಿಯರಲ್ಲಿ. ನಿನಗೆ ನನ್ನ ನಮಸ್ಕಾರಗಳು. ನಮನ್ಮೂರ್ತೆ. ಆಮೇಲೆ ಶನಕೈ, ನಿಧಾನವಾಗಿ. ಶನಿ, ಶನಿ ಅಂದ್ರೆ ಏನರ್ಥ? ನಿಧಾನ. ಶನೈಶ್ಚರ, ಶನೀಶ್ವರ ಅಲ್ಲ ಅವನು, ಶನೈಶ್ಚರ. ಶನೈಹಿ ಶನೈಹಿ ಚರ, ನಿಧಾನವಾಗಿ ಹೋಗ್ತಾ ಇರ್ತಾನಂತೆ ಶನಿ. ಹಾಗೆ ಶನಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅರ್ಥ ನಿಧಾನ. ಹಾಗೆ ಇಲ್ಲಿ ಶನಕೈಹಿ, ನಿಧಾನವಾಗಿ. ತೃಟ್ಯತ ಇವ, ಮುರಿದು ಹೋಗತ್ತೋ ಅಂತ ಅನ್ನಿಸ್ತಾ ಇದೆ. ಏನನ್ನ ಹೇಳ್ತಿದ್ದಾರೆ ಅಂದ್ರೆ, ಚಿರಂತೆ ಮಧ್ಯಸ್ಯ, ನಿನ್ನ ಮಧ್ಯಭಾಗ, ತ್ರುಟಿತ ತಟಿನೀ ತೀರ ತರುಣ. ಒಂದು ನದಿಯ ತೀರದಲ್ಲಿ ನಾವು ನೋಡ್ತೇವೆ ತೆಂಗಿನ ಮರವೋ ಅಥವಾ ಬೇರೆ ತರದ ಮರಗಳು ಇದ್ದಾಗ ಹೇಗಿರತ್ತೆ, ಅದು ಬಾಗಿರತ್ತೆ. ಇನ್ನೇನು ಟಪಟಪ ಅಂತ ಮುರಿದು ಹೋಗತ್ತೋ ಏನೋ ಅಂತ ಹೇಳುವಾಗ ಅನ್ನಿಸುತ್ತೆ ನಮ್ಗೆ, ಅಲ್ವೇ? ಕೆಲವೊಂದು ನಾವೀಗ ಕೇರಳ ಅಂತ ಹೇಳಿದ್ರೆ ಕೇರಳದ ದೃಶ್ಯವನ್ನು ಹೇಗೆ ತೋರಿಸ್ತೇವೆ? ನೀರೆಲ್ಲ ಇದೆ, ಅದರ ಬದಿಯಲ್ಲಿ ಒಂದು 4 ತೆಂಗಿನ ಮರಗಳು, ಕೆಲವೆಲ್ಲ ಬಾಗಿವೆ. ಹಾಗೆ ಇಲ್ಲಿ ಕೂಡ ತ್ರುಟಿತ ತಟಿನಿ ತೀರ ತರುಣ, ನದಿಯ ತೀರದಲ್ಲಿರುವಂತಹ ಒಂದು ಮರ ಬಾಗಿಕೊಂಡಿದೆಯೋ ಅದೇ ತರದಲ್ಲಿ ನಿನ್ನ ದೇಹ ನನಗೆ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಸಮಾವಸ್ಥಾ ಸ್ಥೇಮ್ನೋ ಭವತು ಕುಶಲಂ ಶೈಲತನೆಗೆ. ನಿನ್ನ ದೇಹದಲ್ಲಿರುವಂತಹ ಈ ಮಧ್ಯಭಾಗ ತುಂಬಾ ಕೃಶವಾಗಿದೆ, ಅದೇ ಅದರ ಮೇಲೆ ಇರುವಂತಹ ಸ್ತನಗಳು ತುಂಬಾ ವಿಶಾಲವಾಗಿದೆ. ಹಾಗೆ ಆಹಾರವನ್ನು ಜ್ಞಾನವನ್ನು ತುಂಬಿಸಿಕೊಂಡಿದ್ದಾಗ ಎಷ್ಟು ವಿಶಾಲವಾಗಿರಬೇಕು, ಎಷ್ಟು ಭಾರವಾಗಿರಬೇಕು. ಅದನ್ನ ತಡಿಬೇಕು ತಾನೇ ನಿನ್ನ ಸೊಂಟ. ನನಗೇನೋ ಹಾಗೆ ಕಾಣಿಸ್ತಾ ಇದೆ ನಿನ್ನ ಈ ತರದ ದೇಹಕ್ಕೆ ಅಥವಾ ನಡುವಿಗೆ. ಭವತು ಕುಶಲಂ, ಕುಶಲವಾಗಲಿ. ಅಂದ್ರೆ ನಾವು ಹೇಗೆ ಒಂದು ಹೆರಿಗೆಗೆ ರೆಡಿ ಆಗ್ತಾ ಇರುವಂಥದ್ದು. ಒಂದು ಶ್ಲೋಕದಲ್ಲಿ ನಾವು ನೋಡಿದೆವು, ಇಲ್ಲಿಂದ ಸೃಷ್ಟಿಯನ್ನ ಮಾಡ್ತಿದ್ದಾಳೆ ಆಕಾಶ, ಆಕಾಶದಿಂದ ವಾಯು, ಹೀಗೆ ಒಂದಾದ್ಮೇಲೆ ಒಂದು ಪಂಚಭೂತಗಳ ಸೃಷ್ಟಿಯಾಗತ್ತೆ. ಸೃಷ್ಟಿ ಅಂತ ಹೇಳಿದ್ರೆ, ಈಗ ನಾವು ಮಕ್ಕಳಿಗೆ ಜನ್ಮ ಕೊಡ್ತೇವೆ, ಅದು ಒಂದು ಸೃಷ್ಟಿ ತಾನೇ. ಒಂದು ಮಗುವಿಗೆ ಜನ್ಮವನ್ನ ಕೊಡುವಂಥದ್ದು ಒಂದು ವಿಧದಲ್ಲಿ ಅದು ಸೃಷ್ಟಿ, ಆ ಮಗುವಿನ ಸೃಷ್ಟಿ ಆಯ್ತಲ್ಲಿ. ಹಾಗೆಯೇ ಈ ಜಗನ್ಮಾತೆಯು ಕೂಡ ನೋವನ್ನು ಅನುಭವಿಸ್ತಾಳೆ. ಹೇಗೆ ಒಂದು ತಾಯಿ ಆಗುವಂಥವಳು ಇನ್ನೂ ಹೆರಿಗೆ ಆಗಿಲ್ಲ, ಹೆರಿಗೆ ಆಗುವಾಗ ಯಾವ ಥರದ ಒಂದು ಮನಸ್ಸಿನಲ್ಲಿ ಯಾವ ಥರದ ಭಾವನೆಗಳಿರುತ್ತೆ ನೋಡಿ. ಯಾಕೆಂತ ಹೇಳಿದ್ರೆ, ನಮಗೆ ಏನು ಮಗು ಹುಟ್ಟುತ್ತೆ ಅಂತ ಗೊತ್ತಿರೋದಿಲ್ಲ. ನಮ್ಮ ಭಾರತ ದೇಶದಲ್ಲಿ ಇನ್ನೂ ಇಲ್ಲ, ಅದು ಬೇರೆ ದೇಶಗಳಲ್ಲಿ ಮೊದಲೇ ಗೊತ್ತಾಗತ್ತೆ. ಅದು ಬ್ಲೂವೋ ಪಿಂಕೋ ಅಂತೆಲ್ಲ ಮಾಡಿಬಿಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಇನ್ನೂ ಅದ್ಭುತವಾಗಿ ಅದು ಹಾಗೇ ಉಳ್ಕೊಂಡಿದೆ. ಅದು ಇನ್ನೂ ಬರುವ ತನಕ ಗಂಡು ಮಗುವ ಹೆಣ್ಣು ಮಗುವ, ಗಂಡು ಮಗುವ ಹೆಣ್ಣು ಮಗುವ ಅಂತೇಳಿ ಅಲ್ವಾ. ಹಾಗೆ ಇಲ್ಲಿ ಆ ಥರದ ಒಂದು ಏನು ಹೇಳೋದು, ಅನ್ಸರ್ಟನಿಟಿ. ಇದ್ವಾ ಎಲ್ಲ ಚೆನ್ನಾಗಿ ಆದ್ರೆ ಸಾಕಪ್ಪ. ಅಲ್ಲಿ ಹೊರಗಡೆ ಡೆಲಿವರಿ ರೂಮ್ ಹೊರಗಡೆ ಕೂತಿರುವ ತಂದೆ ತಾಯಿಯೋ ಅಥವಾ ಯಾರಾದ್ರೂ ಬಂದು ಬಳಗದವರು ಅತ್ತೆ ಮಾವಂದ್ರೋ ಇದ್ರೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಎಲ್ಲ ಸರಿಯಾಗಿ ಆಗ್ಲಿ, ಎಲ್ಲ ಸರಿಯಾಗಿ ಅಂಗಗಳಿರುವಂತಹ ಮಗು ಹುಟ್ಟಿದ್ರೆ ಸಾಕು, ಗಂಡಾದ್ರೂ ಪರವಾಗಿಲ್ಲ ಹೆಣ್ಣಾದ್ರೂ ಪರವಾಗಿಲ್ಲ ಅಂತೆಲ್ಲ ಹೇಳ್ತಾ ಇರ್ತೇವೆ ಅಲ್ವೇ. ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ. ಮಗು ಚೆನ್ನಾಗಿರ್ಬೇಕು, ಹಾಗೆ ತಾಯಿಯೂ ಕೂಡ ಚೆನ್ನಾಗಿರ್ಬೇಕು ಅಂತ ಹೇಳುವ ಭಾವನೆಯಿಂದ. ಹಾಗೆ ಇಲ್ಲಿ ಕೂಡ ಅವಳು ಕೂಡ ತಾನು ಸೃಷ್ಟಿ ಮಾಡುವಂತಹ ಈ ಜಗತ್ತು ಅದ್ಭುತವಾಗಿರ್ಬೇಕು ತಾನೆ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು ಭವತು ಕುಶಲಂ ಶೈಲತನೆಯೇ, ನಿನಗೆ ಕುಶಲವಾಗ್ಲಿ. ಎಷ್ಟೊಂದು ಅಪ್ಯಾಯಮಾನವಾಗಿ ನಿನಗೆ ಕುಶಲವಾಗ್ಲಿ. ನೀನೀಗ ಹೆರಿಗೆಗೆ ಹೋಗ್ತಾ ಇದೆಯಾ, ಸುಲಭವಾದ ಕೆಲಸ ಅಲ್ಲ ಅದು. ಅದಕ್ಕೆ ನಿನಗೆ ಕುಶಲವಾಗ್ಲಿ ಅಂತ ಹೇಳಿ ಆದಿಶಂಕರಾಚಾರ್ಯರು ಜಗನ್ಮಾತೆಯನ್ನ ಹೇಳ್ತಿದ್ದಾರೆ. ಜಗನ್ಮಾತೆಗೆ ನಮ್ಮ ಒಂದು ಶುಭಾಶಯಗಳನ್ನ ಕಳಿಸುವಂಥದ್ದು.
ಮುಂದಿನ ಶ್ಲೋಕ. ಕುಚೌ ಸದ್ಯ ಸ್ವಿದ್ಯ ತಟಘಟಿತ ಕೂರ್ಪಾಸಭಿದುರೌ ಕಶಂತೌ ದೌರ್ಮೂಲೆ ಕನಕ ಕಲಶಾಭೌ ಕಲಯತ ತವತ್ರಾತುಂ ಭಂಗಾತ್ ಅಲಮಿತಿ ವಲಗ್ನಂ ತನುಭುವಾ ತ್ರಿಧಾನದ್ದಂ ದೇವಿ ತ್ರಿವಲಿಲವಲಿ ವಲ್ಲಿಭಿರಿವ. ಕುಚೌ ಸದ್ಯ ಸ್ವಿದ್ಯತ್ ತಟಘಟಿತ ಕೂರ್ಪಾಸಭಿದುರ. ಒಂದು ಹೆರಿಗೆ ಆಗಲಿರುವಂತಹ ತಾಯಿ ಅಥವಾ ತಾಯಿ ಆಗಬೇಕಷ್ಟೇ, ಇನ್ನು ಕೂಡ ಹೇಗಾಗತ್ತೆ, ಹೆರಿಗೆ ಆದ್ಮೇಲೆ ಹೇಗಾಗತ್ತೆ? ಸ್ತನಗಳಲ್ಲಿ ಒಂದು ತರದ ಬಿಗಿತ, ಸ್ತನಗಳು ತುಂಬಿಕೊಳ್ಳುತ್ತವೆ, ಅದರಲ್ಲಿ ಒಂದು ತರದ ಬಿಗಿತವಿರುತ್ತೆ. ಅನುಭವ ಆದವರಿಗೆ ಅದು ಗೊತ್ತಿದೆ. ಕುಚೌ ಸದ್ಯ ಸ್ವಿದ್ಯ ತಟ ಘಟಿತ ಕೂರ್ಪಾಸ ಬಿತುರವು. ಬೆವರ್ತಾ ಇದೆ, ನೋವುಣ್ಣುವಾಗ ಬೆವರ್ತೆ ತಾನೆ. ಆ ತುಂಬಿಕೊಂಡ ಸ್ತನಗಳಿಂದ ಹಾಕಿಕೊಂಡಿರುವಂತಹ ಬಟ್ಟೆ ಸ್ವಲ್ಪ ಸ್ವಲ್ಪವಾಗಿ ಬಿಟ್ಟು ಹೋಗತ್ತೋ ಏನೋ ಅಂತ ಅನ್ನಿಸ್ತಾ ಇದೆ. ಹಾಕಿಕೊಂಡಿರುವ ರವಿಕೆ ಬಿಗಿ ಆಗ್ತಾ ಇದೆ. ಕಶಂತೌ ದೌರ್ಮೂಲೆ ಕನಕ ಕಲಶಾಭೌ ಕಲಯತ. ಸ್ತನಗಳು ಹೇಗೆ ಅಂತ ಹೇಳಿದ್ರೆ, ನಮ್ಮ ಭುಜಗಳು ಮತ್ತು ಈ ಸೊಂಟದ ಮೇಲಿರುವಂತಹ ಕಂಕುಳಿ ಅಂತ ಹೇಳ್ತೀವಿ ನೋಡಿ ನಾವು, ಆ ಭಾಗಕ್ಕೆ ಮುಟ್ಟುತ್ತಾ ಇದೆ, ಸ್ಪರ್ಶವಾಗ್ತಾ ಇದೆ ಸ್ತನಗಳು. ಬೆವರ್ತಾ ಇದೆ, ರವಿಕೆ ಬಿಟ್ಟು ಹೋಗುವಾಗೆ, ಹರಿದು ಹೋಗುವಾಗೆ, ಕುರ್ಪಾಸ ಅಂದ್ರೆ ಬಟ್ಟೆ, ಅದನ್ನು ಆವರಿಸಿಕೊಂಡಿರುವಂತಹ ಬಟ್ಟೆ ಬಿಟ್ಟು ಹೋಗುವಾಗೆ ಆಗ್ತಾ ಇದೆ. ತವತ್ರಾತುಂ ಭಂಗಾತ್ ಅಲಮಿತಿ ವಲಗ್ನಂ ತನುಭುವ ತ್ರಿದಾನದ್ದಂ ದೇವಿ ತ್ರಿವಲಿ ಲವಲಿ ವಲ್ಲಿಭಿರಿವ. ಅದು ಜನ್ಮ ಕೊಡುವ ಸಮಯದಲ್ಲಿ ಆದ್ರೆ ಈ ಕಾಮದೇವ ಏನ್ ಮಾಡ್ತಾನೆ ಅಂತಾದ್ರೆ ಹೇಳಿದ್ರೆ, ಈ ನಡು ತುಂಬಾ ಕ್ಷೀಣವಾಗಿದೆ ಅಲ್ವೇ, ಕಷ್ಟ ಇದೆ. ಅದಕ್ಕೋಸ್ಕರ 3 ಬಳ್ಳಿಯ 3 ಸುತ್ತುಗಳನ್ನು ಹಾಕಿ ಕಟ್ತಾನಂತೆ ಸೊಂಟಕ್ಕೆ. ನೋಡಿ, ನಮ್ಮಲ್ಲಿ ಹೆರಿಗೆ ಆದ ಮೇಲೆ ನಾವು ಬಟ್ಟೆಯನ್ನ ಕಟ್ತೇವೆ ಬಾಣಂತಿಗೆ, ಸಾಧಾರಣ 1 ತಿಂಗಳೋ 2 ತಿಂಗಳೋ. ಅದು ಒಂದು ದೃಢತೆಯನ್ನು ಕೊಡತ್ತೆ, ಸೊಂಟಕ್ಕೆ ಹೊಟ್ಟೆಗೆ ಎಲ್ಲ ಒಂದು ದೃಢತೆಯನ್ನು ಕೊಡತ್ತೆ, ಒಂದು ಉತ್ತಮವಾದ ಅನುಭವ ಅದು. ಇಲ್ಲಾಂದ್ರೆ ನಮ್ಮ ದೇಹಕ್ಕೆ ನಮ್ಗೆ ಎಲ್ಲೋ ಒಂದು ಕಂಟ್ರೋಲೇ ಇಲ್ಲ ಅಂತ ಆಗತ್ತೆ ಅಲ್ವೇ. ಅದು ಅಲ್ಲದೆ ಹೊಟ್ಟೆ ಮೇಲಕ್ಕೆ ಬರಬಾರ್ದು. ಹೆರಿಗೆ ಆಗಿ ಆಮೇಲೆ ಅದನ್ನ ಸರಿಯಾದ ಒಂದು ಕೇರ್ ತಗೊಳ್ಳದೇ ಇದ್ರೆ, ಉಪಚಾರ ಮಾಡದೇ ಇದ್ರೆ ಅದೇನಾಗತ್ತೆ, ಹೊಟ್ಟೆ ದೊಡ್ಡದಾಗ್ಬಿಡತ್ತೆ. ಮತ್ತೆ ಕಡಿಮೆ ಮಾಡೋದು ಭಾರಿ ಕಷ್ಟ ಆಗತ್ತೆ. ಇದು ನಮ್ಗೆಲ್ರಿಗೂ ಗೊತ್ತಿದೆ, ಹಳ್ಳಿಯ ಪದ್ಧತಿಗಳು ಇದೆಲ್ಲ. ಈಗಿನ ತಾಯಂದ್ರು ಗೊತ್ತಿಲ್ಲ ನನಗೆ. ಕೆಲವರು ಬೇಡವೇ ಬೇಡ ಅಂತ ಹೇಳ್ತಾರೆ, ಕೆಲವರು ಕಟ್ಟಿಸಿಕೊಳ್ಳುತ್ತಾರೆ ಹೊಟ್ಟೆ ಬರಬಾರ್ದು ಅಂತ ಹೇಳುವ ದೃಷ್ಟಿಯಿಂದ. ಇಲ್ಲಿ ಕಾಮದೇವ ಅವಳ ಹೊಟ್ಟೆಗೆ 3 ಸುತ್ತುಗಳನ್ನ ಹಾಕಿ ಏಲಕ್ಕಿಯ ಬಳ್ಳಿಯನ್ನ ಕಟ್ತಾನಂತೆ ದೃಢತೆಗೋಸ್ಕರ. ತವತ್ರಾತುಂ ಭಂಗಾತ್ ಅಲಮಿತಿ ವಲಗ್ನಂ ತನುಭುವ ಅಂತ ಹೇಳಿದ್ರೆ ಕಾಮದೇವ. ತ್ರಿದಾನದ್ದಂ ದೇವಿ ತ್ರಿವಲಿ ಲವಲಿ ವಲ್ಲಿಭಿರಿವ. ಜಗನ್ಮಾತೆಗೆ ಈ ತರದ 3 ಮಡಿಕೆಯಲ್ಲಿ ಬಟ್ಟೆಯನ್ನ ಅಥವಾ ಬಳ್ಳಿಯನ್ನ ಅವನು ಸುತ್ತುತ್ತಾನೆ. ಅವಳ ಉಪಚಾರವನ್ನು ಮಾಡಬೇಕು ತಾನೆ ಅಲ್ವೇ. ನಮಗೆಲ್ಲ ಜನ್ಮವನ್ನ ಕೊಟ್ಟಿರುವಂತಹ, ಜನ್ಮದಾತೆಯಾಗಿರುವಂತಹ ಜಗನ್ಮಾತೆ ಅವಳಿಗೂ ಬೇಡವೆ ನಾವು ಅವಳ ಉಪಚಾರವನ್ನು ಮಾಡಬೇಡ್ವೆ ಅಲ್ವಾ. ನೋಡಿ, ಇದರಲ್ಲಿ ನೋಡಬೇಕು, ಅನುರಾಗ ಮತ್ತೆ ವೈರಾಗ್ಯ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಆದಿಶಂಕರಾಚಾರ್ಯರು. ಅನುರಾಗ, ಗಂಡ ಹೆಂಡತಿಯ ಮಧ್ಯೆ ಅನುರಾಗ ಇಲ್ಲ ಅಂತ ಆದ್ರೆ ಅದು ರಸಹೀನ. ಹಾಗೆಯೇ ವೈರಾಗ್ಯವೂ ಬೇಕಾಗಿದೆ.
ವೈರಾಗ್ಯ ಇಲ್ಲ ಅಂತಾದರೆ ಸಾಧನಾ ಪಥದಲ್ಲಿ ಮುಂದಕ್ಕೆ ಸಾಗೋದು ಅಸಾಧ್ಯ ಅಲ್ವೇ? ಹಾಗೆ ಈ ಕೆಲವು ಶ್ಲೋಕಗಳ ಮೂಲಕ ಸ್ತನಗಳ ವರ್ಣನೆಯನ್ನು ಅದ್ಭುತವಾಗಿ ನಮಗೆಲ್ಲರಿಗೂ ಮಾಡಿ ತಿಳಿಸಿಕೊಟ್ಟು ಅದರ ಅರ್ಥ ಏನು ಅಂತ ಹೇಳೋದನ್ನು ಆದಿಶಂಕರಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಶ್ಲೋಕ 73ನೇ ಶ್ಲೋಕ. ಗುರುತ್ವಂ ವಿಸ್ತಾರಂ ಕ್ಷಿತಿಧರಪತಿ ಪಾರ್ವತಿ ನಿಜಾತ್ ನಿತಂಬಾದಾಚ್ಛಿದ್ಯ ತ್ವಯಿ ಹರಣ ರೂಪೇಣ ನಿದಧೆ ಅತಸ್ತೆ ವಿಸ್ತೀರ್ಣೋ ಗುರುರಯಮಶೇಷಾಂ ವಸುಮತೀಂ ನಿತಂಬ ಪ್ರಾಗ್ಭಾರಕ ಸ್ಥಗಯತಿ ಲಘುತ್ವಂ ನಯತಿ ಚ. ನಮ್ಮ ದೇಹದ ಹಿಂದಿನ ಭಾಗ, ಪೃಷ್ಠಭಾಗದ ಬಗ್ಗೆ ಅಥವಾ ಜಘನ ಅಂತ ಹೇಳ್ತೀವಿ, ಇದರ ಬಗ್ಗೆ ಈಗ ವರ್ಣನೆ. ಗುರುತ್ವಂ ವಿಸ್ತಾರಂ, ಗುರುತ್ವಾಕರ್ಷಣ ಶಕ್ತಿ. ಗುರುತ್ವ ಅಂತ ಹೇಳಿದ್ರೆ ಒಂದು ಭಾರ, ತುಂಬ ಭಾರವಾಗಿದೆ. ವಿಸ್ತಾರಂ, ವಿಶಾಲವಾಗಿದೆ ನಿನ್ನ ಪೃಷ್ಠಭಾಗ. ಗುರುತ್ವಾಕರ್ಷಣ ಶಕ್ತಿ ನಮಗೆ ಗೊತ್ತಿದೆ. ಇದಿರೋದ್ರಿಂದ ನ್ಯೂಟನ್ ಆ್ಯಪಲ್ ಮೇಲೆ ಹಾಕಿದಾಗ ಕೆಳಗಡೆ ಬಿತ್ತು. ಇದು ನ್ಯೂಟನ್ ಫೈಂಡ್ ಔಟ್ ಅವಾಗ ಗೊತ್ತಾಗಿರೋದು ಈ ಥರದ ಒಂದು ತತ್ವ ಇದೆ ಅಂತ. ಅವನಿಂದಾಗಿ ತತ್ವ ಬಂದಿಲ್ಲ, ತತ್ವ ಮೊದಲೇ ಇದೆ, ಗೊತ್ತಾಗಿರೋದು ಅವಾಗ ಅಷ್ಟೆ. ಆ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದಲೇ ನಾವು ನಡೀತಾ ಇದ್ದೇವೆ, ಇಲ್ದಿದ್ರೆ ಎಲ್ಲರೂ ಹಾರ್ತಾ ಇದ್ರು ಮೇಲ್ಗಡೆ. ಹಾಗಾಗಿ ಗುರುತ್ವಂ ಇದು ನಿನ್ನ ಪೃಷ್ಠಭಾಗದ ಭಾರವಾಗಿಯೂ ಇದೆ, ಹಾಗೆ ಗುರುತ್ವಾಕರ್ಷಣ ಶಕ್ತಿಯೂ ಇದೆ. ವಿಸ್ತಾರಂ ವಿಶಾಲವಾಗಿದೆ. ಕ್ಷಿತಿಧರಪತಿ ಪಾರ್ವತಿ ನಿಜಾತ್ ನಿತಂಬಾತ್ ಆಚ್ಛಿದ್ಯ. ಕ್ಷಿತಿಧರಪತಿ ಪರ್ವತರಾಜ ತನ್ನ ನಿತಂಬದಿಂದ, ತನ್ನ ಪೃಷ್ಠಭಾಗದಿಂದ ಅದನ್ನ ಸ್ವಲ್ಪ ಭಾಗವನ್ನ ಮಗಳಿಗೆ ಮದುವೆಯ ಸಮಯದಲ್ಲಿ ಅದನ್ನ ಬಳುವಳಿಯಾಗಿ ಕೊಟ್ಟನಂತೆ. ನಾವು ಕೊಡ್ತೀವಿ ನೋಡಿ ಬಳುವಳಿ ಅಂತ ಹೇಳಿ, ಏನೋ ಬೆಳ್ಳಿ ಸಾಮಾನುಗಳೋ ಏನೋ ಮನೆಗೆ ಬೇಕಾದ ಸಾಮಾನುಗಳನ್ನ ಮಗಳಿಗೆ ಬಳುವಳಿಯಾಗಿ ಕೊಡ್ತೇವೆ. ಎಷ್ಟು ಅದ್ಭುತವಾಗಿ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ಹಿಮವಂತ ತನ್ನ ಪೃಷ್ಠಭಾಗದಿಂದ ಆ ಭಾರ ಅಥವಾ ಗುರುತ್ವ ಮತ್ತು ವಿಶಾಲತೆಯನ್ನ ನಿನಗೆ ಮದುವೆಯ ಸಮಯದಲ್ಲಿ ಬಳುವಳಿಯಾಗಿ ಕೊಟ್ಟಿದ್ದಾನೆ. ನಿತಂಬಾತ್ ಆಚ್ಛಿದ್ಯ ಅಂದರೆ ತುಂಡು ಮಾಡಿಕೊಂಡು ಸ್ವಲ್ಪ ಭಾಗವನ್ನ ಬಿಡಿಸಿಕೊಂಡು ನಿನಗೆ ಕೊಟ್ಟಿದ್ದಾನೆ. ತ್ವಯಿ ಹರಣ ರೂಪೇಣ ನಿದದೆ, ನಿನಗೆ ಒಂದು ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಅತಸ್ತೆ ವಿಸ್ತೀರ್ಣೋ ಗುರುರಯಮ ಶೇಷಾಂ ವಸುಮತಿ ನಿತಂಬ ಪ್ರಾಗ್ಭಾರ ಸ್ಥಗಯತಿ ಲಘುತ್ವಂ ನಯತಿ ಚ. ಅದರಿಂದಾಗಿ ಅಶೇಷಾಂ ವಸುಮತಿ ಅಂತ ಹೇಳಿದ್ರೆ ಪೃಥ್ವಿ, ಭೂಮಿತಾಯಿ ಗುರುತ್ವಾಕರ್ಷಣ ಶಕ್ತಿಯೂ ಇದೆ, ಹಾಗೆಯೇ ವಿಶಾಲವಾಗಿದೆ. ಎಲ್ಲೂ ಕಡಿಮೆ ಅಂತ ಇಲ್ಲ, ಶೇಷ ಇಲ್ಲ, ಬಾಕಿ ಇಲ್ಲ. ಎಲ್ಲ ಕಡೆಯೂ ಕೂಡ ವಿಶಾಲವಾಗಿದೆ, ಎಲ್ಲ ಕಡೆಯೂ ಕೂಡ ಗುರುತ್ವಾಕರ್ಷಣ ಶಕ್ತಿ ಇದೆ. ನಿತಂಬ ಪ್ರಾಗ್ಭಾರ ಸ್ಥಗಯತಿ ಲಘುತ್ವಂ ನಯತಿ ಚ. ನಿನ್ನ ನಿತಂಬಗಳು, ನಿನ್ನ ಪೃಷ್ಠಭಾಗ, ನಿನ್ನ ಹಿಂಭಾಗ, ನಿನ್ನ ಜಘನವು ಸ್ಥಗಯತಿ ಇಡೀ ಪೃಥ್ವಿಯನ್ನ, ಭೂಮಿಯನ್ನ ಆವರಿಸಿಕೊಂಡಿದೆ. ವಿಶಾಲವಾಗಿದೆ, ಗುರುತ್ವಾಕರ್ಷಣ ಶಕ್ತಿಯೂ ಇದೆ, ಇಡೀ ಪೃಥ್ವಿಯನ್ನ ಆವರಿಸಿಕೊಂಡಿದೆ. ಪರ್ವತದ ಲಕ್ಷಣಗಳೇ ಭಾರ ಮತ್ತೆ ವಿಸ್ತಾರ ಅಲ್ವೇ? ನೋಡಿ ಪರ್ವತ ನೋಡಿ, ಭಾರ ಅದರ ಕೆಳಗೆ ಎಲ್ಲಿದೆಯೋ ಗೊತ್ತಿಲ್ಲ ನಮಗೆ ಕಾಣಿಸೋದು ಭೂಮಿಯ ಮೇಲೆ ಇರುವಂತಹ ಪರ್ವತದ ಭಾಗ ಮಾತ್ರ. ಅದರ ಕೆಳಗಡೆ ಗೊತ್ತಿಲ್ಲ, ನಮಗೆ ಕಾಣಿಸೋದಿಲ್ಲ. ಎಲ್ಲಿದೆಯೋ, ಎಷ್ಟು ಭಾರವಾಗಿದೆಯೋ, ಎಷ್ಟು ವಿಸ್ತಾರವಾಗಿದೆಯೋ. ನಾವು ಪರ್ವತವನ್ನ ಗಮನಿಸಿದ್ರೆ ಮೇಲಕ್ಕೆ ಹೋಗ್ತಾ ಕಡಿಮೆ ಆಗತ್ತೆ, ಕೆಳಗಡೆ ಬರ್ತಾ ವಿಶಾಲವಾಗತ್ತೆ. ಇನ್ನೂ ಕೆಳಗಡೆ ಸಮುದ್ರದ ಕೆಳಗಡೆ ಇರ್ಬೋದು, ಅದು ಗೊತ್ತಿಲ್ಲ ನಮ್ಗೆ ಆ ಭಾಗ. ಹಾಗೆ ಭಾರ ಮತ್ತೆ ವಿಸ್ತಾರ ಇದೆರಡು ಕೂಡ ಪರ್ವತದ ಲಕ್ಷಣಗಳು. ಈ ಲಕ್ಷಣಗಳನ್ನ ಬಳುವಳಿಯಾಗಿ ತಂದೆಯಾದ ಪರ್ವತರಾಜ ಮಗಳಾದ ಪಾರ್ವತಿಗೆ ವಿವಾಹದ ಸಮಯದಲ್ಲಿ ಬಳುವಳಿಯಾಗಿ ಕೊಡ್ತಾನಂತೆ.
ಅದರಿಂದಾಗಿ ಈ ಗುರುತ್ವಾಕರ್ಷಣ ಶಕ್ತಿ ಒಂದು ದೃಢತೆ. ಹೇಗೆ ನಮ್ಮ ಭೂಮಿ ತಿರುಗ್ತಾ ಇದೆ, ಎಲ್ಲಾದ್ರೂ ಬೀಳ್ತಾ ಇದೆಯಾ? ಅದು ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಬರೇ ಭೂಮಿ ಅಂತಲ್ಲ, ಬೇರೆ ಗ್ರಹಗಳು ಕೂಡ ಎಲ್ಲವೂ ತಿರುಗ್ತಾ ಇದೆ. ಆಲೋಚನೆ ಮಾಡಿ, ಎಲ್ಲಾದ್ರೂ ಕೆಳಗಡೆ ಬಿದ್ರೆ ಅದು ಅಲ್ವೇ ಅನ್ಸಲ್ವೇ ನಮ್ಗೆ? ಅದನ್ನ ಈ ಆಕರ್ಷಣಾ ಶಕ್ತಿಯಿಂದ, ಈ ಗುರುತ್ವಾಕರ್ಷಣ ಶಕ್ತಿಯಿಂದ, ವಿಶಾಲತೆಯಿಂದ ವಿಸ್ತಾರವಾಗಿ ಮಾಡಿ ಹಿಡಿದಿಟ್ಟುಕೊಂಡಿರೋರು ಯಾರು? ನಮ್ಮ ಜಗನ್ಮಾತೆ. ಅದನ್ನ ಅವಳು ಶುರು ಮಾಡಿದಾಗ, ಇದು ನಮ್ಮ ಟೆಕ್ನಿಕಲ್ ವೇ ಅಂತ ಹೇಳಿದ್ರೆ ಡೆನ್ಸಿಟಿ ಅಂತ ಹೇಳ್ತೀವಿ, ಮಾಸ್ ಬೈ ವಾಲ್ಯೂಮ್. ಸೈನ್ಸ್ ಕಲ್ತವ್ರಿದ್ರೆ ಗೊತ್ತಾಗತ್ತೆ, ಡೆನ್ಸಿಟಿ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ. ಮೊದಲು ತುಂಬ ಜಾಸ್ತಿ ಇರುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಅವಳು ಸ್ಪಂದನವನ್ನ ಸೃಷ್ಟಿ ಮಾಡ್ತಾಳೆ. ಅಲೆಗಳು ತುಂಬ ವಿಶಾಲವಾಗಿರೋದಿಲ್ಲ, ಟೈಟ್ ಆಗಿ ಸಣ್ಣದಾಗಿ ಹೋಗ್ತಾ ಇರುತ್ತಂತೆ. ಹಾಗಿದ್ದಾಗ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಭಾರ ಎಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ಅದು ಎಲ್ಲ ಕಡೆಗೆ ಹಬ್ಬಿಕೊಂಡಾಗ ವಾಲ್ಯೂಮ್ ಜಾಸ್ತಿ ಆಗತ್ತೆ. ಆ ವಾಲ್ಯೂಮ್ ಜಾಸ್ತಿ ಆದಾಗ ಡೆನ್ಸಿಟಿ ಕಡಿಮೆ ಆಗತ್ತೆ. ಇದು ಟೆಕ್ನಿಕಲ್ ದೃಷ್ಟಿಯಿಂದ ನೋಡೋದಿದ್ರೆ ಹೀಗೆ ಅವಳು ಎಲ್ಲವನ್ನ ಸೃಷ್ಟಿ ಮಾಡಿ, ಭಾರವಾಗಿ ಸೃಷ್ಟಿ ಮಾಡಿ, ಆಮೇಲೆ ಅದನ್ನ ಹಗುರವಾಗಿ ಮಾಡ್ತಾಳಂತೆ. ಹಾಗೆಯೇ ನಮಗಿಯೂ ಕೂಡ ಕೆಲವೊಂದ್ಸಲ ಸಂಸಾರ ಭಾರ ಅಲ್ವೇ, ಎಷ್ಟು ಕಷ್ಟಗಳು, ಎಷ್ಟು ದುಃಖಗಳು. ಬೇಡವೇ ಬೇಡಪ್ಪ, ಈ ಜನ್ಮ ಒಂದ್ಸಲ ಮುಗ್ದ್ರೆ ಸಾಕು ಅಂತ ಸಾಷ್ಟಾಂಗ ನಮಸ್ಕಾರ ಹಾಕುವಷ್ಟು ಸ್ಥಿತಿಗೆ ಬಂದುಬಿಡುತ್ತೇವೆ ನಾವು. ಆದಿಶಂಕರಾಚಾರ್ಯ ಹೇಳ್ತಾರೆ, ಕಷ್ಟ ಬರಬೇಡಿ, ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಿದಾಗ ಆ ಭಾರವನ್ನ ಎಲ್ಲ ಹಗುರವಾಗಿ, ಲಘುತ್ವಂ ನಯತಿಚ, ಅದನ್ನ ಹಗುರ ಮಾಡ್ತಾಳಂತೆ. ಎಷ್ಟೇ ಕಷ್ಟಗಳು, ಎಷ್ಟೇ ದುಃಖಗಳು ಇರಲಿ, ಭಾರ ಅಂತ ಅನ್ನಿಸಿರ್ಲಿ, ಆದರೆ ಅವಳನ್ನು ಪ್ರಾರ್ಥನೆ ಮಾಡಿದಾಗ ಈ ಭಾರವನ್ನ ಅವಳು ತಗ್ಗಿಸ್ತಾಳೆ. ಆ ಭಾರವನ್ನ ತಾನು ಸ್ವೀಕಾರ ಮಾಡಿ ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನ ಕೊಡ್ತಾಳಂತೆ ಅವಳು. ಸಾಯಿ ಸಚ್ಚರಿತೆಯಲ್ಲೂ ನಾವು ನೋಡ್ತೇವೆ, ಸಾಯಿಬಾಬಾ ಇಲ್ಲ, ಅವರಿಗೆ ಬರೋದಿತ್ತು ಅದನ್ನು ನಾನು ತೆಗೆದುಕೊಂಡೆ ಅಂತ ಹೇಳ್ತಾರೆ. ಅವರಿಗೆ ಕಷ್ಟ ಬರೋದಿತ್ತು, ಅವ್ರು ನನ್ನ ಭಕ್ತರು, ಅದನ್ನು ನಾನು ತೆಗೆದುಕೊಂಡೆ ಅಂತ ಹೇಳ್ತಾರೆ ಅಲ್ವೇ? ಹಾಗೆಯೇ ಜಗನ್ಮಾತೆ ನಮ್ಮ ಎಲ್ಲ ಕಷ್ಟಗಳನ್ನ ಹಗುರ ಮಾಡಿ, ಹಗುರ ಅಂದ್ರೆ ಏನು? ನಾವು ಮೇಲಕ್ಕೆ ಏರ್ಬೇಕು ತಾನೆ. ಹಗುರವಾಗಿದ್ರೆ ಮೇಲೆ ಹಾರ್ಕೊಂಡು ಹೋಗ್ಬೋದು. ಹೇಗೆ ಹಕ್ಕಿಯೆಲ್ಲ ಹಾರತ್ತೆ, ಹಗುರವಾಗಿದೆ, ಭಾರವಾಗಿಲ್ಲ. ಹಾಗೆಯೇ ನಾವು ಕೂಡ ಅಧ್ಯಾತ್ಮ ಪಥದಲ್ಲಿ ಮೇಲಕ್ಕೆ ಸಾಗಬೇಕು ಅಂತ ಆದ್ರೆ ಹಗುರವಾಗ್ತಾ ಹೋಗ್ಬೇಕು, ಮನಸ್ಸು ನಿರ್ಮಲವಾಗ್ತಾ ಹೋಗ್ಬೇಕು. ಹಾಗಾಗಿ ಈ ದೃಷ್ಟಿಯಿಂದ ಜಗನ್ಮಾತೆಯನ್ನ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಪ್ರಾರ್ಥಿಸೋಣ. ಹಾಗೆಯೇ ಸಾಧನಾ ಪಥದಲ್ಲಿ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.